ಈ ಪ್ರಪಂಚ ತನ್ನಲ್ಲಿ ಇಲ್ಲ ಅನ್ನೋದು ಖಾತ್ರಿ ಆಗ್ಬೇಕಾರ ಇನ್ನೂ ಎಷ್ಟು ಜನ್ಮ ಹೊಕ್ಕವು ಏನು ಅಂತ. ಇದ ಖರೆ ಅಂತ ನಮಗಿಲ್ಲ. ಎಲ್ಲಿ ಮಠ ನಮ್ಮಲ್ಲಿ ವಿವೇಕ ಜಾಗೃತ ಆಗುದಿಲ್ಲ ಅಲ್ಲಿ ಮಠ ಇದು ಖರೆ ನನ್ನ ಅನಿಸ್ತತಿ. ಬಾಳೆನ ಖರೆ, ಈ ಜಗತ್ತನ ಖರೆ, ನನ್ನ ಇವೆಲ್ಲ ಬದುಕೋ ಬಾಳೆ ಇದೇ ಸತ್ಯ ಅಂತ ಅನಿಸ್ತದೆ. ಇದು ಯಾವಾಗ ನಮಗೆ ಮಿಥ್ಯಾಕೈತಿ ಅಂದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ. ವಿವೇಕ ಯಾವಾಗ ಜಾಗೃತ ಆಕೈತಿ ಅಂದ್ರೆ ವಿವೇಕವಂತರ ಸಂಘ ಮಾಡಿದಾಗ ಆಕೈತಿ. ಎಷ್ಟು ದಿನ ಸತ್ಸಂಗ ಮಾಡಿದ್ರೆ ನಿನಗೆ ವಿವೇಕದ ಯಾಕೈತಿ ನಾನು ಹೇಳಾಗ. ಒಂದ ದಿನ 2 ದಿನ ಕೇಳಿರೋದು ಆಗುದಿಲ್ಲ. ಅದು ಜನ್ಮ ಜನ್ಮಾಂತರ ಅಭ್ಯಾಸ ಬೇಕಿದಕ್ಕೆ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕ ಮಹಾದೇವಿ ಹೇಳಿದ್ದ ಐತಲ್ಲ, ಹೇಳಿಲ್ಲ ಅವ್ರ ವಚನದೊಳಗೆ ಬಂದದ್ದು. ಅನಂತ ಜನ್ಮ ತಪ್ಪಿಸಿದ್ದೆ ನೋಡು. ಹರ ಅಂದ್ರೆ ಚಿತ್ತದ ತಾಪವನ್ನು ಹರಣ ಮಾಡುವಂತ ಇದೆಲ್ಲ ತೋರಿಕೆಲ್ಲ ಇಲ್ಲದಂಗ ಆಗ್ಬೇಕಾದ್ರೆ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ. ಅನೇಕ ಜನ್ಮಗಳು ಕಳೆದು ಹೋಗ್ಬೋದು ಅಂದ್ರೆ ಬಹುನಾಮ್ ಜನ್ಮನಾಮ್ ಅಂತೆ ಮಾಮೇತಿ ಪರಂತಪ ಅಂತ ಭಗವದ್ಗೀತೆಯೊಳು ಕೃಷ್ಣ ಪರಮಾತ್ಮದ ಮಾತ ಹೇಳ ಅರ್ಜುನನಿಗೆ. ಅರ್ಜುನ ಅನಂತ ಜನ್ಮಗಳ ಪ್ರಯತ್ನ ಇದಕ್ಕೆ ಬೇಕು. ಒಂದ ದಿನ 2 ದಿನ ಅಮಾಸಿಗೆ ಹುಣ್ಣಿಮೆಗೆ ಕೇಳಿರಂತೆ ಎಲ್ಲಿ ಹತ್ಬೇಕು. ಇಡೀ ಜನ್ಮನ ಇದಕ್ಕೆ ಮೀಸಲಾಗಿಟ್ರ ಎಲ್ಲಾ ಬಿಟ್ಟು ಅದಕ್ಕೆ ನಿತ್ಯನಂದ್ರು ಹತ್ತು ಕಠಿಣ ಅದ. ಎಲ್ಲಾ ಬಾಳೆ ಬಿಟ್ಟು ಮಣಿಮಾರ್ ಬಿಟ್ಟು ಅದಕ್ಕೆ ನಿತ್ಯನಂದ್ರು ಹತ್ತುದಿಲ್ಲ. ಇನ್ನು ಯಾವಾಗಾರ ಏನಾರ ನಾನು ಕೇಳಿರತ್ತದೆ ಎಲ್ಲಿ ಹತ್ತ. ಬಾಳ ಕಠಿಣ ಐತಿ. ಅದನ್ನ ಹೇಳ್ತೇವಿ ಕೇಳ್ತೇವೆ ಅಂದ್ರೆ ಅಲ್ಲಿ ಮನಸ್ಸು ಇರ್ತೈತಿ ನಿನ್ಗೆ. ಕೇಳುವಾಗ ಅಟ್ಟೆ ಮತ್ತೆ ಉಳ್ಕಿ ಟೈಮ್ನಾಗ ಎಲ್ಲಿ ಇರ್ತೈತಿ ಮನಸ್ಸು ಓಡಿ ಬರೇ ವಿಷಯದ ವ್ಯಾಮೋಹದಾಗ ತೊಡಗಿತ್ತು. ಯಾವಾಗಲೂ ಬಿಟ್ಟು ಬಿಡದೆ ಎಡೆಬಿಡದೆ ಅಭ್ಯಾಸ ನಡಿಬೇಕಲ್ಲ. ಅದು ಅಭ್ಯಾಸ ನಡಿಬೇಕಾದ್ರೆ ಬಹಳ ದಿನದ ಪ್ರಯತ್ನ ಬೇಕದಕ್ಕೆ. ಬಹುನಾಮ್ ಜನ್ಮನಾಮ್ ಅಂತೆ ಮಾಮೇತಿ ಪರಂತಪಾಹ ಅಂತ ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು ಅಂತ. ನಮ್ಗೆ ಆಗುದಿಲ್ಲ ಅಂತ ಕೈ ಬಿಡಬಾರ್ದು. ಅಕ್ಕೈತಿ ಅಂತ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದ ಏನು ಕೆಲಸ ಆಗುದಿಲ್ಲ. ನಮ್ಮಂತವ್ರಿಗೆ ಹಂಗ ಆಗ್ಬಿಟ್ಟು ಅದಕ್ಕೆ ಬಿಟ್ಟೇವ್ರಿ ನಾವು ಅಂತ. ಕೆಲವು ಮಂದಿ ನೆವ ಅದ ಹೌದಿಲ್ಲ, ಕಾಳೆತ್ತಿಗೆ ಹೋಪ್ ಅಂದಂಗ ಆತಿದ. ಮೊದಲ ಕಾಳೆತ್ತು ಹೋಪ್ ಅನುಕೂಲ ಅಕ್ಕೈತಿ ಅಂತ ಅವ್ರು ಎಲ್ಲರಿಗೂ ಆಕೈತಿ. ಬೇಕಾದಂತ ಅಜ್ಞಾನಿ ಅದನ್ನಂದ್ರು ಮಾಡ್ತಾರೆ. ಪ್ರಯತ್ನ ಮಾಡ ನಾವು ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ತಾನಾಗೆ ಆಗುದಲ್ಲ ಇದು. ಕನಸಿನಿಂದ ಹೆಂಗ ತಾನಾಗೆ ಎಚ್ಚರಕೈತಿಲ್ಲ ಹಂಗ ಆಗುದಲ್ಲ ಇದು. ಇದಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಈ ಅಜ್ಞಾನದ ಕನಸಿನಿಂದ ಎಚ್ಚರಾಗಕ್ಕೆ ಬರ್ತೈತಿ. ಯಾವಾಗ ಈ ಜಗತ್ತು ಇದೆಲ್ಲ ಸುಳ್ಳದ ಅನ್ನೋದು ಹೊಳಿತೈತಿ. ಜಗನ್ಮಿಥ್ಯ ಬ್ರಹ್ಮ ಸತ್ಯ ಜೀವೋ ಬ್ರಹ್ಮ ಇವನ ಪರ ಅನ್ನೋದು ಹೊಳಿತೈತಿ. ನಿನ್ನ ಕೆಲಸದೊಳಗೆ ನೀ ಇದ್ರೆ ಏನಾರ ಈಗಿಲ್ಲ ಇನ್ನೊಂದು 4 ಜನ್ಮಕ್ಕೆ ಆ ಸ್ಥಿತಿ ಹೊಂದಬಹುದು. ನಿರಂತರ ಈ ಅಭ್ಯಾಸದಾಗ ನೀ ತೊಡಗಿದಂದ್ರೆ ಯಾರಿಗೂ ಬಾರ ಆಗುದಿಲ್ಲ. ನೀನು ನಿನ್ನ ಕೆಲಸ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲರಿಗೂ ಬಾರ ಹಾಕಿನಿ. ಮತ್ತೆ ಎಲ್ಲರ ಋಣದಾಗ ಹೋಗ್ತೀನಿ ಹೌದಿಲ್ಲ. ಇದು ನಿನ್ನ ನಿಜವನ್ನ ನೀ ತಿಳ್ಕೊಂಡ್ರೆ ನಿನ್ನ ಋಣದಾಗ ಎಲ್ಲರೂ ಹೋಗ್ತಾರೆ. ಹೌದು, ನಮ್ಮ ಋಣ ಯಾವಾಗ ತೀರ್ಸವ್ರು ನೀವು ಅಂತಿದ್ರ. ನೀವು ನನ್ನಂಗ ಆ ಸ್ಥಿತಿಯನ್ನು ಹೊಂದಬೇಕು. ಸಮಾಧಿ ಸ್ಥಿತಿಯನ್ನು ಹೊಂದಿ ನಿನ್ನಂತೆ ಆ ಇನ್ನುಳಿದ ಜೀವಿಗಳಿಗೆ ಅದನ್ನ ಮಾರ್ಗದರ್ಶನ ಮಾಡಬೇಕು. ಅಂದಾಗ ನಾವು ಋಣ ತೀರ್ಬೇಕಂತ. ಗುರುವಿನ ಋಣ ತೀರ್ಸೋದು ಬಹಳ ಕಠಿಣ. ಬರೀ ತಂದೆ ತಾಯಿ ಋಣ ತೀರ್ಸಕ ಆಗೋಲ್ಲ ನಮಗೆ ಹೌದಿಲ್ಲ. ತಂದೆ ತಾಯಿ ಋಣ ತೀರ್ಬೇಕಾದ್ರೆ ಅವ ಪ್ರಾಣವಾಯು ಹೋಗುವವರೆಗೂ ಅವ್ರ ಶರೀರ ರಕ್ಷಣೆ ಮಾಡಿದಾಗ ತಂದೆ ತಾಯಿ ಋಣ ತೀರ್ತದೆ. ಎಲ್ಲಿ ತಂದೆ ಎಲ್ಲಿ ತಾಯಿ ಹೋಗೋ ನೀನಂತ ನಾವು ಏಂತಿ ಬಂದ್ ಕೂಡ್ಲೆ ಹೌದಿಲ್ಲ, ಮರ್ತು ಬಿಡ್ತಾನ.
ಯಾರ ಹಂಗ ಇದನ್ ಮಾಡವ್ ಯಾರ ತಂದೆ ತಾಯಿ ನೋಡವ್. ಸಮಾಜಕ್ಕೆ ನೀವು ಉಪಕಾರ ಮಾಡಿದ್ರೆ ಸಮಾಜದ ಋಣ ದೇವ್ರ ಋಣ ತೀರ್ತದೆ. ಹೌದಿಲ್ಲ? ಅದನ್ನ ಮಾಡೋಂಗಿಲ್ಲ. ಯಾರಿಗ್ ಕೊಟ್ರಿ ಏನ್ ಬರ್ತೈತಿ ಬಿಡಪ್ಪ. ಹ್ಮ್ ಡಿಪಾಸಿಟ್ ಮಾಡ್ಕೋ, ಪುಣ್ಯದ ಡಿಪಾಸಿಟ್. ಇನ್ನೊಬ್ಬರಿಗೆ ಹಿತ ಏನ್ ಮಾಡ್ತೀಯ ಅದ ನಿನಗ್ ಪುಣ್ಯ ಡಿಪಾಸಿಟ್ ಆಗುದು. ಪೀಡಾ ಏನ್ ಕೊಡ್ತೀಯಲ್ಲ, ವಿಷಯದ ಆಶೆ ಸಂಬಂಧ ಪೀಡಾ ಕೊಡ್ತೀಯ, ಆದ್ರೂ ಡಿಪಾಸಿಟ್ ಆಕೈತಿ. ಎದ್ರ ಡಿಪಾಸಿಟ್ ಮಾಡ್ಕೊಂಡಿ ನೋಡ್ಕೊ. ಏನ್ ಪಾಪ ಸಂಗ್ರಹ ಆಗಿತ್ತು ಏನ ಪುಣ್ಯ ಸಂಗ್ರಹ ಆಗಿತ್ತು? ಇದನ್ನ ದಿನ ದಿನವೂ ಮಾಡಬೇಕು ನಾವು. ಎಷ್ಟು ಪಾಪ ಮಾಡಿದ್ವಿ, ಎಷ್ಟು ಪುಣ್ಯ ಮಾಡಿದ್ವಿ ನಾವು ಅಂತ ದಿನ ದಿನವೂ ಮಾಡಬೇಕು ಪಾಪ ಪುಣ್ಯದ ಲೆಕ್ಕ ಅಂತ. ಎಷ್ಟು ಒಳ್ಳೇದ್ ಮಾಡಿದೀವಿ, ಎಷ್ಟು ಕೆಡಕ್ ಮಾಡಿದೀವಿ. ದಿನ ತೆಗಿಬೇಕು. ಕೊನೆಗೆ ಜೀವನದ ಕೊನೆಗೆ ಏನ್ ಲಾಭ, ಎಷ್ಟು ಲಾಭ ಮಾಡಿದೀವಿ ನಾವು. ಒಂದ್ ದಿವಸ ಅಂದ್ರೆ ಒಂದು ಜನ್ಮ ಇದ್ದಂಗ. ಈ ಜನ್ಮದೊಳಗೆ ಏನು ಎಷ್ಟು ಲಾಭ ಮಾಡಿದೀವಿ, ಇನ್ನೊಬ್ರಿಗೆ ಎಷ್ಟು ಹಿತ ಮಾಡಿದ್ವಿ, ಎಷ್ಟು ಕೆಡಕ್ ಮಾಡಿದೀವಿ ನಾವು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಮನಸ್ಸಿನ್ಯಾಗ ಬಂದ್ರೆ ಹೋತದ ನಿನಗೆ ಪಾಪ ಸಂಗ್ರಹ. ನಿನಗ ಹಾನಿ ಅದು. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕಂತ ಮನಸ್ಸಿನ್ಯಾಗ ಬಂದ್ರೆ ನಿನಗೆ ಕೆಡಕ್ ಅದ. ಇನ್ನೊಬ್ಬರಿಗೆ ಒಳ್ಳೇದ್ ಮಾಡ್ಬೇಕಂತ ಮನಸ್ಸಿನ್ಯಾಗ ನಿನಗ್ ಬಂತಂದ್ರೆ ನಿನಗ್ ಮೊದಲು ಒಳ್ಳೇದಾಗಿತ್ತು. ಇನ್ನೊಬ್ಬರಿಗೆ ಹಿತ ಮಾಡೋದು ಅದರ ಸಂಬಂಧ ನಿನ್ನ ಹಿತಕ್ಕಾಗಿ. ಅಲ್ಲಿ ನಿನ್ನ ಕಲ್ಯಾಣ, ನಿನ್ನ ಹಿತ ಅದ. ಈ ಶರೀರ ನೇಮತ್ತಲ್ಲ, ನೀರ್ ಮೇಲಿನ ಗುಳ್ಳೆ ಅಂತೀನಿ. ಯಾವ ಹೊತ್ನಾಗ ಹೋಗತಿ ಹೇಳಿಕ್ ಬರ್ದಿಲ್ಲ. ಶರೀರ ಧಾರಣ ಮಾಡಿದ್ರಿಂದ ಎಲ್ಲರಿಗೂ ಜಡ್ಡು ಇವು ಇರುವ ನಾವು ಬ್ಯಾನಿ ತೋಟಿದ್ ಮೊದಲ. ನಿನ್ನ ಶರೀರದಿಂದ ಇನ್ನೊಬ್ಬರಿಗೆ ಉಪಕಾರ ಆಗುವಂಗಿರ್ಬೇಕು ನೋಡ್ರಿ, ಅಂದ್ರೆ ಅವ್ರ ಹೆಣದಾಗ ನೀ ಬೀಳುದಿಲ್ಲ. ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಇನ್ನೊಬ್ಬರಿಗೆ ಉಪಕಾರ ಆಗ್ಬೇಕು ಈ ಶರೀರ ಧಾರಣ ಮಾಡಿದಿಂದ. ಅಂದ್ರೆ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆಗ್ತೀನಿ. ಬರೇ ಹೆಂಡ್ರು ಮಕ್ಕಳು ಗುಜರಣೆ ಎಲ್ಲಾರು ಮಾಡ್ತಾರೆ. ಪರೋಪಕಾರಕ್ಕಾಗಿ ಏನಾರ ಮೀಸಲಾಗಿಟ್ಟಿಯ? ಎಲ್ಲಿದ್ ಬಿಡಪ್ಪ, ನಮ್ ಬಾಳೆನ ಸಾಗವಾದು ಎಲ್ಲಿ ನಮ್ಗೇನಾಗುದಿಲ್ಲ ಆಕೈತಿ. ಇನ್ನೊಬ್ಬರ ಹಿತಕ್ಕಾಗಿ ಮಹಾತ್ಮರು ಹೆಂಗ ಅವ್ರ ಪರೋಪಕಾರಕ್ಕಾಗಿ ಮೀಸಲಿಟ್ಟಾರ. ಅವ್ರು ಇದ್ದು ತೋರ್ಸಿದ್ರು ಇರಕ್ಕಾಗಲ್ಲ ಅಂದ್ರಿ ನಿಮ್ಗೆ. ಬಾಳೆಕ್ ಪಡ್ಕೊಂಡ್ರೇನ ಅವ್ರು? ಅಡ್ಡಾಡಕ್ ಹಾಕಿತ್ತೇನ ಇದು ಬಾಳೆ ಬಿಟ್ಕೊಟ್ಟ ಎಲ್ಲಿ ಹೋಗೊಂಡ್ ಬಿಡು ಮರ ಅಂತ ಬಿಟ್ಟಿದ್ರ? ಎಲ್ಲಾ ಊರುಗಳಿಗೆ ಅಡ್ಡಾಡ್ಬೇಕ, ಎಲ್ಲಾ ಬಿಟ್ಕೊಟ್ಟ ಹೋಗ್ತಾರಿಲ್ಲ. ನಾವು ನಮ್ ಬಾಳೆ ಕೆಡ್ತೈತಿ ಅಂತ ಯಾರಪ್ಪ ನಮ್ ಬಾಳೆ ನೋಡವ್ರ? ಬಹಳ ಕಠಿಣ ಅದ. ಬೇಕಾದೈತಿ ಅಂದ್ರು ಸುಧಾ ಅವರು ಅದನ್ನ ಬಿಡುದು. ನಾವು ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಂತೀವಿ. ಅವನ ಮಹಾತ್ಮ. ಪರೋಪಕಾರಕ್ಕಾಗಿ ಯಾರು ಟೊಂಕ ಕಟ್ಟಿ ನಿಂತಾರ ಅವ ಶ್ರೇಷ್ಠ ಪುರುಷ ಜಗತ್ತಿನೊಳಗೆ. ನಾವು ಟೊಂಕ ಕಟ್ಟಿ ನಿಂತೇವಿ ನಮ್ ಬಾಳ್ಯಾಕ. ಅದಿಲ್ಲ ಏನ್ ಬರುದಿಲ್ಲ ಅದ್ ನಿನ್ ಬೆನ್ನ ಐತಿ. ಅವು ನಿನ್ನ ನೋಡಿದ್ರು ನೋಡ್ದಿದ್ರಿಲ್ಲ. ಇಡೀ ಜನ್ಮನ ಎಲ್ಲ ನಿನ್ನ ಹೆಂಡ್ರು ಮಕ್ಕಳು ಸಂಬಂಧ ಎಲ್ಲ ದುಡಿದು ಸತ್ವಾರ ಯಾರು ನೋಡ್ತಾರೋ ಇಲ್ಲ ಬರೋಸಿಲ್ಲ ನಿನಗೆ. ಈ ಜಗತ್ತಿಗೆ ಉಪಯೋಗ ಬಿದ್ದಿತ್ತ ಅಂದ್ರೆ ಜಗತ್ತು ಕೃತಜ್ಞತೆಯಿಂದ ನಿನ್ನ ಶರೀರವನ್ನು ಸಂಭಾಳಿಸ್ತೈತಿ. ಜಗತ್ತಿಗೆ ಉಪಯೋಗ ಬಿದ್ದಿತ್ತ ಅಂದ್ರೆ ಅಂತದನ್ನ ಮಾಡಿ ಹೋಗ್ಬೇಕು. ಜಗತ್ತಿಗೆ ಉಪಯೋಗ ಬರುವಂತದ್ದು ನಾವೇನ ಬರೇ ನಮ್ಮ ಹೆಂಡ್ರು ಮಕ್ಕಳು ಗುಜ್ಜನೆ ನಾನು ಇದು ಇವು ಮಾಡುದು ಅದನ್ನ ಮಾಡ್ಲಿಲ್ಲ ಅವ್ರು ಮಹಾತ್ಮರು. ಬರೀ ಓದು ಬರಹದೊಳಗೆ ಪಂಡಿತ್ಗೆ ಇರುವುದಿಲ್ಲ. ಬಹಳಷ್ಟು ಏನ್ ಶಾಸ್ತ್ರ ಹೇಳ್ತಾನಪ್ಪ ಅದು ಅಲ್ಲ. ನವ ಪ್ರವಚನೇನ ಲಭ್ಯ. ಬಹಳಷ್ಟು ಚಲೋ ಹೇಳ್ತಾನಪ್ಪ ಅದು ಸಂಬಂಧ ಇಲ್ಲ. ಇನ್ನೊಬ್ರಿಗೆ ಹಿತ ಮಾಡಕ್ ಕಲಿ ನೀ ಮೊದಲು. ಇನ್ನೊಬ್ರಿಗೆ ಕೆಳಕ್ ಮಾಡಿ ಎಷ್ಟು ಓದಿರ ಏನು, ಎಷ್ಟು ಬರದಾರ ಏನಾಗ್ಬೇಕು? ಏನು ಉಪಯೋಗ ರೀ? ಎಷ್ಟು ಶಾಸ್ತ್ರ ಕೇಳಿರ ಏನ್ ಮಾಡೋದು? ಇನ್ನೊಬ್ರಿಗೆ ಕೆಡಕ್ ಆಗದಂಗ ಇರಕ್ ಮತ್ತೆ ನೀತಿಯಿಂದ ನಡ್ಕೊಳಕ್ ಬಂದೈತಿ. ಅದಕ್ಕೆ ನೀತಿ ಅಂತಾರ.
ಅದನ್ನ ಪಾಲನಾ ಮಾಡಿದ್ರೆ ಇನ್ನೊಬ್ರಿಗೆ ಕೆಡಕ್ ಮಾಡೋ ಪ್ರಸಂಗನ ಬರುದ್ರ ನೀತಿಯನ್ನ ನಾವು ಪಾಲನಾ ಮಾಡಾಕತ್ತಿ. ಏನ್ ಆಚರಣೆ ಬಹಳ ಮಹತ್ವದ. ಆಚಾರ ಪ್ರಭೋ ಧರ್ಮ ಅಂತ, ಅದ ಶ್ರೇಷ್ಠವಾದಂತಹ ಧರ್ಮ. ಆಚರಣೆ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ ನಮ್ಮದಾಗಬೇಕು. ಅದಕ್ಕ ಧರ್ಮಾಚರಣೆ ಅಂತಾರ. ಏನ್ ಯಾವುದು ತನಗೆ ಒಳ್ಳೆಯದಲ್ಲವೋ ಅದನ್ನು ಉಳಿದವರಿಗೆ ಮಾಡದೇ ಇರುವುದು ಒಳ್ಳೆಯ ಗುಣ ಅಂತ. ಹೌದು, ನಮಗೆ ಯಾವುದು ಬೇಡ ಅದನ್ನ ಇನ್ನೊಬ್ಬರಿಗೆ ನಾವು ಮಾಡಬಾರ್ದು. ಇನ್ನೊಬ್ಬರಿಗೆ ಕೆಡಕ್ ಬಯಸುವುದು, ನನಗದ ಬೇಕಾಗೈತೆ, ನಿನಗೇನು ಬೇಕಾದ ಇನ್ನೊಬ್ಬರಿಗೆ ಕೊಡ. ನಿನಗೇನು ಬೇಡ ಅದನ್ನ ಇನ್ನೊಬ್ಬರಿಗೆ ಮಾಡಕ್ ಹೋಗ್ಬೇಡ. ಬೇಯಿಸ್ಬೋದು ಬೇಕ ನಿನಗೆ, ಹೊಡಸ್ಬೋದು ಬೇಕನ ಇನ್ನೊಬ್ಬರ ಕಡೆಯಿಂದ. ಬೇಡ ಅಂದ್ರೆ ನೀ ಅದನ್ನ ಮಾಡಬೇಡ ಇನ್ನೊಬ್ಬರಿಗೆ. ಅದು ಏನ್ ಕೊಡ್ತೀನಿ ನೋಡು ಅದ ನಿನಗೆ ಬಡ್ಡಿ ಸಮೇತ ಬರ್ತದೆ. ದಶಗುಣದಾಗಿ 10 ಪಟ್ಟ ಜಮಾ ಆಗಿ ಬರ್ತೈತಿ ನಿನಗೆ ಅದು ಕೊಟ್ಟದ್ದು. ಇನ್ನೊಬ್ಬರಿಗೆ ಏನು ಪೀಡಾ ಕೊಟ್ರೆ ಅದು ಪೀಡಾ ನಿನಗ ಬರ್ತೈತಿ. ನೀ ಇನ್ನೊಬ್ಬರಿಗೆ ಹಿತ ಮಾಡಿದ್ರೆ ಅದು ನಿನಗೆ ಹಿತ ಅದು ಬರ್ತೈತಿ. ಇದನ್ನ ತಿಳ್ಕೊಂಡು ನೀವು ಬಾಳೆ ಮಾಡಿ. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಬಂದೈತೆ ನೋಡ್ಕೊ. ಎಷ್ಟು ದಿನ ಶಾಸ್ತ್ರ ಕೇಳಿದ್ರು ಈ ಬುದ್ಧಿ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ತು? ನಾನು ಶಾಸ್ತ್ರ ತಗೊಂಡ್ ಬೆಂಕಿ ಹತ್ತು. ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ರಿ. ಇಷ್ಟು ವರ್ಷ ಆತಿ ಕೇಳಾಕೈತಿ, ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರ್ತೈತೆ ನೋಡ್ಕೊರಿ. ಇನ್ನೂ ಬರವಲ್ಲ, ಬರೋದು ಭಾಳ ಕಠಿಣ ಐತಿ. ಬರೀ ಸ್ವಾರ್ಥಕ್ಕಾಗಿ ಬದುಕಿ ಸತ್ವಾರಿ ಅದಕ್ಕೆ. ಮತ್ತೆ ನೀತಿ ವೈರಾಗ್ಯ ಜ್ಞಾನ ಉಪರತಿ ಇಲ್ಲದ ಹೊರತಾಗಿ ನಾನು ಯಾರಿದ್ದೇನೆ ಅನ್ನೋದನ್ನು ಖಾತ್ರಿ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ವಿಷಯದ ಆಶಾದಿಂದ ಮನುಷ್ಯ ನೀತಿ ಬಿಡ್ತಾನೆ. ಆಶಾಸಮ ವಿಷಯದ ಆಶಯ ಕಡಿಮೆ ಆದಾಗ ನೀತಿ ಪಾಲನೆ ಮಾಡಕ್ ಬರ್ತದೆ. ನಾವು ನೀತಿವಂತದನಂದ್ರೆ ವಿಷಯದ ವ್ಯಾಮೋಹ ಹೋಗೈತೆ ಒಂದಂತ. ವಿಷಯದ ವ್ಯಾಮೋಹ ಇತ್ತು ಅಂದ್ರೆ ನಾವು ನೀತಿ ವ್ಯವಹಾರನೂ ಮಾಡಕ್ ಹಿಸುಕ್ಲ. ನಿಷಿದ್ಧ ವ್ಯವಹಾರ ಸುದ ಮಾಡ್ತಾನೆ ಒಳಗೆ ವ್ಯಾಮೋಹ ಇತ್ತ ಅಂತ. ಕಾಮನೆಯು ಲವಲೇಶವೂ ಇಲ್ಲದ ಸಂತನು ಈ ಜಗತ್ತಿನಲ್ಲಿ ಅತ್ಯಂತ ದುರ್ಲಭನು. ಏನಾರ ಒಂದು ಇಚ್ಛಾ ಇದ್ದೇ ಇರ್ತೈತೆ. ಯಾವ ಬೈಕಿಗಳು ಇಲ್ಲದೆ ಇರವ ಅವಾಗ ಸಂತ ಅಂತ. ಅವ ಮಹಾಪುರುಷ. ಏನಾರ ಕೊಡ್ಬೇಕನ್ನೋದು ತಗೋಬೇಕನ್ನೋ ಭಾವಿಲ್ಲ ಇಲ್ಲ. ಸ್ವರೂಪಾವಸ್ಥಿತಿ ಏನದ ನೋಡಿ, ಎಲ್ಲರಿಗೆ ಒಂದೈತಿ. ಸಣ್ಣವ್ರಿಗೆ, ದೊಡ್ಡವರಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಎಲ್ಲರಿಗೂ ಅದನ್ನ ಹೊಂದಲಿಕ್ಕೆ ಬರ್ತದೆ. ಪ್ರತಿಯೊಬ್ಬರು ಅದ ಸ್ವರೂಪಿಗಳದೇವು ನಾವು. ಅಜ್ಞಾನದಿಂದ ನಮಗಿದು ಅಲ್ಲದ ಅನ್ಯತಾ ಭಾವ ಗಟ್ಟಿ ಆಗ್ಬಿಟ್ಟೈತಿ. ಈ ಅನ್ಯತಾ ತಿಳುವಳಿಕೆಯನ್ನು ಬಿಟ್ಟು ಇರೋದು ನಮಗೆ ಕಠಿಣ ಹಾಕೊಂಡು ಕುಂತೈತಿ. ಅಜ್ಞಾನದ ಆಚೆ ಇರ್ತಕ್ಕಂಥ ನಮ್ಮ ಸಚ್ಚಿದಾನಂದ ಸ್ವರೂಪವನ್ನು ಯಾವ ಅನುಭವ ತಂದು ಕೊಡ್ತಾನ ಅವಾಗ ಸದ್ಗುರು ಅಂತಾರ. ಹೌದು, ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನ ಮಾಡಿಕೊಡವ ಅವನು ಸದ್ಗುರು ಅಂತ. ಅವನ ತಂದೆ, ಅವನ ಸರ್ವಸ್ವ. ಅರಿವು ಅಲ್ಲಾಗಿ ಯಾವಾಗಿರ್ತೀರಿ ನೀವು? ಶರೀರ ಅಲ್ಲಾಗಿ ಯಾವಾಗಿರ್ತೀರಿ? ಅರಿವು ಅಲ್ಲಾಗಿ ಯಾವಾಗಿರ್ತೀರಿ? ಶರೀರ ಅಲ್ಲಾಗಿ ಯಾವಾಗಿರ್ತೀರಿ? ಇರ್ತೀರಿಲ್ಲ? ಅರಿವು ಅಲ್ಲಾಗಿ ಯಾವಾಗೂ ಇಲ್ಲ ನೀವು. ನಿಮ್ಮನ್ನು ಬಿಟ್ಟು ನಿಮ್ಗೆ ಇರಾಕ್ ಬರುದಿಲ್ಲ. ಅರುವನ್ನು ಬಿಟ್ಟು ಇರಾಕ್ ಬಂದೇ ಇಲ್ಲ. ಶರೀರ ಬಿಟ್ಟು ಇರಾಕ್ ಬರ್ತೈತಿ. ಹೌದು, ನೀ ದೈತ್ಯಾಗ ಸಂಬಂಧ ಇಲ್ಲ. ಅದು ಶರೀರ ನೀನು ಅಲ್ಲ. ಅಲ್ಲಿ ಹೆಣ್ಣು ಇಲ್ಲ, ಗಂಡು ಇಲ್ಲ, ಅನ್ಯ ಭಾವ ಏನು ಇಲ್ಲ. ಅರಿವು ಯಾವಾಗ್ಲೂ ಅನಿಶ್ಚಿತ ಎಲ್ಲ ಕಾಲದೊಳಗೋದು ಅದು ಐತಿ. ಯಾರೋ ತನ್ನ
ಅಭಾವವನ್ನ, ಆತ್ಮನ ಅಭಾವವನ್ನು ಅನುಭವಿಸಲಾರ. ನೀ ಇಲ್ಲದಂಗೆ ಯಾವಾಗಕ್ಕೆ ಇದ್ದ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಇರುವಿಕೆ ತನ್ನ ಅಸ್ತಿತ್ವವನ್ನು ಅಲಗಡಿಲಿಕ್ಕೆ ಆಗುದಿಲ್ಲ ಯಾರು. ಏನ್ ಮಾನವನಿಗೆ ಯಾವ ಬಾದಶಾ ಚಕ್ರವರ್ತಿಯಿಂದ ಕಲ್ಯಾಣ ಆಗೈತಿ ಹೇಳ್ರಿ? ಹ್ಮ್ ಮಹಾತ್ಮರಿಂದ ಕಲ್ಯಾಣ ಆಗೈತು, ಯಾವ್ದಾರ ರಾಜ ಬಾದಶಾದಿಂದ ಕಲ್ಯಾಣ ಆಗೈತು ನಿಮ್ಗೆ? ಅಲ್ಲಿ ಹೋಗ್ಕಿಲ್ಲ ಅನುಗ್ರಹ ಆಶೀರ್ವಾದ ಇಲ್ಯಾಕ್ ಬಂದಿ ಅಂತಿದ ಹಂಗಿಸೇ ಕೈ ಬಿಡ್ತಿದ್ರ ಅರ್ಜುನ್. ಏನ್ ಮಹಾತ್ಮರಿಂದ ಕಲ್ಯಾಣ ಆಗೈತಿ ಅನ್ನೋದನ್ನ ಮರಿತಾನ. ಹ್ಮ್ ಮತ್ತು ಸಂಪರ್ಕ ತಪ್ಪಿಸ್ಕೊಂಡ್ಬಿಡ್ತಾನ. ಗುರು ಸೇವೆ ಮಾಡವ ತ್ರೈಲೋಕ್ಯ ದುರ್ಲಭ. ಗುರು ಸೇವೆಗಾಗಿಯೇ ಬದುಕುವಂತ ಶ್ರುತಿ ಹೇಳ್ತದೆ. ನಮ್ಮ ಬದುಕು ಸಾರ್ಥಕ ಆಗ್ಬೇಕಂತ ಗುರು ಸೇವಾದಾಗ ತೊಡಗಬೇಕು. ಏನ್ ಗುರು ಸೇವಾ ಅಂದ್ರೆ ಗುರು ಹೇಳಿದಂತ ವಿಚಾರವನ್ನು ನಾವು ಪಾಲನಾ ಮಾಡುದು ಗುರು ಸೇವಾ ಅಂದ್ರೆ. ಏನ್ ಇದ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂತ ಅವ್ರು ಹೇಳಿದಂತ ವಿಚಾರಗಳನ್ನ ನಾವು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದೊಳಗೆ ತೊಡಬೇಕು. ಏನ್ ಈ ಉತ್ಕಟ ಇಚ್ಛಾ ಇದ್ರೆ ಇದ್ರಾಗ ತೊಡಗಾಕ ಪ್ರೇರಣೆ ಆಕೈತಿ ನಮ್ಗೆ. ನೀನು ಎಷ್ಟು ಹೆಚ್ಚು ಬ್ರಹ್ಮನಿಷ್ಠ ಗುರುವಿನ ಸೇವೆಯನ್ನು ಮಾಡುವೆಯೋ ಅಷ್ಟು ಹೆಚ್ಚು ದೈವಿ ಶಕ್ತಿ ನಿನ್ನಲ್ಲಿ ಪ್ರವೇಶವಾಗುವುದು ಅಂತ ಪವರ್ ನಿನಗೆ ಬರ್ತದ ಅಂತ. ಏನ್ ಅದರಿಂದ ಲಾಭದ. ಏನ್ ಆತ್ಮಜ್ಞಂ ಹೆಚ್ಚೇತ್ ಭೂತಿ ಕಾಮ ಅಂತ ಉಪನಿಷತ್ ಮಂತ್ರದ. ಏನ್ ನಿನ್ನ ಕಾಮನೆಗಳೆಲ್ಲ ಈಡೇರ್ಬೇಕಂತಂದ್ರೆ ಆತ್ಮ ಅಜ್ಞಾನಿಗಳ ಸೇವೆಯನ್ನು ನೀವು ಮಾಡು. ಏನ್ ಲೌಕಿಕ ಆಗ್ಲಿ ಪರಮಾರ್ಥ ಆಗ್ಲಿ ನಾವು ಸೇವಾದೊಳಗೆ ನಾವು ತುಡು ಮನಮುಟ್ಟಿ ಅವನ ಸೇವಾ ಮಾಡ್ಬೇಕು. ಏನ್ ಸೇವೆ ಸತ್ಕರ್ಮಂಗಲಿಲ್ಲದವನಿಗೆ ಎತ್ತನದು ಮುಕ್ತಿ ಅಂತ. ಯಾರ ಸಂಘ ಮಾಡಿದ್ರೆ ಏನ್ ಪರಿಣಾಮ ಆಕೈತಿ ನೀವ ನೋಡ್ಕೊಳ್ಳಿ. ಯಾವನು ಗುರುವಿನ ಆಜ್ಞೆಯನ್ನು ಮೀರುವುದಿಲ್ಲವೋ ಅವನು ಇಂದ್ರಿಯ ಮತ್ತು ಮನೋ ನಿಗ್ರಹವನ್ನು ಮಾಡಿಕೊಳ್ಳುವನು. ಹೌದು, ಅದು ಆಜ್ಞೆ ಏನದ ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ, ಶಮ ದಮಾದಿಗಳನ್ನ ಹತೋಟಿ ಒಳಗಿಟ್ಟುವ ಮನಸ್ಸನ್ನ ಇಂದ್ರಿಯಗಳನ್ನ ಗುರುವಾಜ್ಞೆಯನ್ನು ಪರಿಪಾಲನೆ ಮಾಡ್ತಾನೆ. ಹರಿ ಬಿಡಬೇಡ ಸಿಕ್ಕಂಗ ಮನಸ್ಸನ್ನ ಇಂದ್ರಿಯಗಳನ್ನ ವಿಷಯದ ಕಡೆಗೆ ಹೋಗದಂಗೆ ಅಂತರ್ಮುಖಿಯಾಗಿ ನಿಮ್ಮ ಸ್ವರೂಪದ ಅಭ್ಯಾಸವನ್ನು ಮಾಡುವಂತ ಹೇಳಿದ್ದನ್ನ ಯಾರು ನಾವು ಪಾಲನೆ ಮಾಡ್ತೇವ ಹೇಳುವತ್ನ್ಯಾಗ ಹ್ಞೂ ಚಂದ ಹಾಕ್ತೇವೆ. ಹೌದು, ಮತ್ತು ಬಿಟ್ಟು ನಮ್ ಚಾಡಿ ಮತ್ತು ಓಡ್ತತೆ ಹಂಗ ವಿಷಯಗಳ ಕಡೆಗೆ ಓಡ್ತತೆ ಅದು ಮನಸ್ಸು. ಗುರುವಿನ ಸೇವೆ ಅದು ಗುಲಾಮಗಿರಿ ಅಲ್ಲ. ಏನ್ ಗುಲಾಮಗಿರಿ ಅಂತ ತಿಳ್ಕೊಂಡ್ಬಿಟ್ಟು ಯಾವುದೇ ಗುಲಾಮಗಿರಿ ಒಳಗ ಅಲ್ಲ ಗುರು ಸೇವೆ ಅಂದ್ರೆ. ಹೆಜ್ಜೆ ಹೆಜ್ಜೆಗೂ ಗುರುವಿನ ಉಪದೇಶ ಶಿಷ್ಯನಿಗೆ ಬೇಕಾಗ್ತದೆ. ಹೌದು, ಅಂದ್ರೆ ದಾರಿ ತಪ್ಪುದು ನಾವು ಎಲ್ಲ ಮೇಲೆ ಮೇಲೆ ಅವ್ರ ಮಾರ್ಗದರ್ಶನದೊಳಗೆ ನಾವು ನಡೆಯಕತ್ರೆ ನಮ್ಮ ಜೀವನ ಎಲ್ಲ ಪಾವನ ಆಗಿ ಹೋಗ್ತೈತಿ. ಯಾವನಿಗೆ ಗುರುಗಳಲ್ಲಿ ಶ್ರದ್ಧೆ ಇರುವುದು ಅವನು ಗುರುಗಳೊಡನೆ ವಾದಿಸುವುದಿಲ್ಲ. ಹಂಗ್ಯಾಕ ಹಿಂಗ್ಯಾಕ ಅಂತ ಮಾಡಕ್ ವಾದ ಮಹೋನ್ರಿ ಅಂತ ಯಾಕ ಏನ್ ಮಾಡೋದಿಲ್ಲ. ಕಲ್ಯಾಣ ಅವರಿಂದ ಕಲ್ಯಾಣ ಆಕೈತಿ ಗೊತ್ತಿರ್ತದ. ಏ ಅಧ್ಯಾತ್ಮ ಬಿಟ್ಟ
ಎದರಿಂದ ಸುಖ ಹೊಂದವನು? ಹ್ಮ್ ಯಾವ ಅಧ್ಯಾತ್ಮದ ಕೂಡ ಶಟ್ಕೋತಾನ ಅವ? ಎದರಿಂದ ಲಾಭ ಹೊಂತಾನೆ ಹೇಳಿ? ಆತ್ಮ ವಿಚಾರ ಬಿಟ್ಟುಕೊಟ್ಟ ಅನ್ಯ ವಿಚಾರದಿಂದ ಸುಖ ಹೊಂದಿದವ್ರು ಯಾರ್ದಾರ ಈ ಜಗತ್ತು? ಬೇಕಾದವ್ರು ಹೇಳಿ ನಿಮ್ಗೆ. ಅಧ್ಯಾತ್ಮದ ಕೂಡ ಶಟ್ಕೊಂಡ್ರೆ ಅಂದ್ರೆ ಹಿಂಗ ಸೊಂಡಿ ಒಣಗಿಸ್ಕೊಂಡು ಹೋಗುದು ನೀವು. ಜಗತ್ತೆಲ್ಲ ಸೊಂಡಿ ಒಣಗಿಸ್ಕೊಂಡು ಅಡ್ಡಾಡ್ತತಿಲ್ಲ. ವಿವೇಕ ನಮ್ಮಲ್ಲಿ ಜಾಗೃತ ಆದ್ರೆ ಮಾತ್ರ ಈ ವಿಷಯ ದರ್ಶನ ಆಕೈತಿ, ಅದ್ರಾಗ ವೈರಾಗ್ಯ ಬರ್ತದೆ. ವೈರಾಗ್ಯ ಬರೋಬ್ಬರು ಪುರುಷೋತ್ತರೆ ನಿನಗೆ ಇದ ಲಾಭ ಆಕೈತಿ, ಆನಂದದ ಅನುಭೂತಿ ಆಗಕ್ಕೆ ಶುರು ಆಕೈತಿ. ನೋಡ್ರಿ, ನೀವು ಜಗತ್ತಿನ ವಸ್ತುಗಳ ಬಗ್ಗೆ ಉದಾಸೀನ ಆದಾಗ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ ಬರಕ್ಕೆ ಶುರು ಆಕೈತಿ, ಆನಂದ. ಒಮ್ಮೆ ಆ ಸ್ಥಿತಿ ಅನುಭವ ತಗೊಂಡೆ ಅಂದ್ರೆ ನೀವು ಬಿಡೋದನ್ನ ಇಲ್ಲ. ಈ ಜಗತ್ತಿನ ಕಡೆ ಹೊಳ್ಳೆ ನೋಡುದು ನಾವು. ಯಾವಾಗಲೂ ಅದ ನೀನು ನೆಗೆ ಇರ್ತಾನೆ, ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲಿಸಿರ್ತಾನೆ ಮನಸ್ಸನ್ನು. ಹೊರಗೆ ಬರಕ್ಕೆ ಒಲ್ಲೆ ಅಂತೈತಿ ಮನಸ್ಸು ತಗೊಂಡು. ನಿಮ್ಮ ಧ್ಯೇಯ ಸುಖ ಹೊಂದ್ಬೇಕು ಅನ್ನೋದೈತಿಲ್ಲ, ಎಲ್ಲರದು ಗುರಿ. ಆದ್ರೆ ಕ್ರಮ ಯಾವ್ದನ್ನ ಹಿಡಿದ್ರಿ ನೋಡ್ಕೋರಿ. ಸುಖ ಹೊಂದು ಕ್ರಮ ಹೇಳ್ರಿ ನಮ್ಗೆ. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕು ಅನ್ನೋ ಕ್ರಮ ಹಿಡಿದ್ರೆ ಅಲ್ಲಿಗ. ಇದರಿಂದ ಯಾರ ಸುಖ ಹೊಂದ್ಯಾರನು ಇಲ್ಲಿವರೆಗೆ? ಯಾರು ಆಗಿಲ್ಲ ಅಂದ್ರೆ ನೀ ಹೊಂತೇನು? ಎಲ್ಲ ಪ್ರಯತ್ನ ಮಾಡಿದವ್ರು ಎಂತೆಂತ ರಾಜ ಮಹಾರಾಜರನ ಹೇಳ ಹೆಸರಿಲ್ದ ಹೋಗ್ಯಾವ. ಇನ್ನು ನಿನ್ನ ವೈಭವ ಕಡೆದ್ದು ಏನು? ಈ ಭೋಗ ವಸ್ತುಗಳು ಎಷ್ಟದಾವ್ ನಿನ್ನು? ಎಷ್ಟು ಗಳಿಸಿರ ಏನಾಗ್ಬೇಕು? ಎಷ್ಟು ಭೋಗಿಸಿರ ಏನ್ ತೃಪ್ತಿ ಐತೆ ನಿನಗೆ? 100 ಮಂದಿ ಹೆಂಡತಿ ಮಾಡ್ಕೊಂಡವ ಸುಖ ಹೊಂದಲಿಲ್ಲ. ಇನ್ನು ಒಂದ್ ಹೆಂಡತಿ ಮಾಡ್ಕೊಂಡು ಸುಖ ಹೊಂತೀಯ ನೀ? ಯಾಕ್ರಿ? ಎಷ್ಟು ಗಳಿಕೆ ಮಾಡಿದ್ರೆ ನಿನ್ ತೃಪ್ತಿ ಐತೆ ಹೇಳಿ? ಏನ್ ಬೇಕಂತ ಅದನ್ನೆಲ್ಲ ಕೊಡ್ತೇವೆ, ನಿನ್ಗೆ ಆರಾಮ್ ಇರ್ತೀಯ? ಏನ್ ಬೇಕು ಹೇಳಿ ನಿನಗೆ ಜಗತ್ತಿನಿಂದ? ನಿನ್ನ ಆಶೆಗೆ ಎಷ್ಟು ಬೇಕಷ್ಟೆಲ್ಲ ದೊರಕಿಸ್ಕೊ. ಎಂತ ಬೇಕಂತ ಶರೀರ ತಗೋ. ಯಾಕ್ರಿ? ಎಂತ ಬೇಕಂತ ಉಣ್ಣು ತಿನ್ನುವುದು ಉಡುವುದು ಎಲ್ಲ ತಗೋ. ಅದ್ರ ಆರಾಮ್ ಇರಾಕೈತಿ ನೋಡು. ಭ್ರಮ ಆಗೈತಿ ನಮ್ಗ. ಹಿಂಗಿದ್ರೆ ನಾವು ಆರಾಮ್ ಇರ್ತೇವಲ್ಲ ಅಂತ ನೀವ್ ಭಾವಿಸ್ಕೊಂಡ್ಕೊಂತೀವಿ. ಹಂಗಿದ್ರೆ ಆರಾಮ್ ಇರಾಕೈತೇನ? ಇಲ್ಲ. ನೀ ತಪ್ಪು ತಿಳುವಳಿಕೆ ಮಾಡ್ಕೊಂಡಿ. ಇವನ್ ಅವಲಂಬಿಸ್ಕೊಂಡು ಸುಖ ಹೊಂತೇನ ಅವ್ರು ಮೂರ್ಖರು ಅಂತ. ಅದಕ್ಕೆ ವಿಚಾರವಂತರು ಬೇಕಾಗಿಲ್ಲ. ಆರಾಮಿರಾಕ ಈ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಅದ ಸ್ವತಂತ್ರವಾಗಿ ಐತದ ಆನಂದ. ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ ಅಂತ. ನಾವು ಹಂಗ ಬಡ್ಕೋತೇವೆ. ಕಡ್ಡಿನ ಇಲ್ಲೋ ಯಾವ್ದಾರ ಜನ್ಮದಾಗ ಅವನು ವಿಶೇಷ ಸಂಗ್ರಹ ಮಾಡೋದು ಮಾಡಿ ಮತ್ತು ಅಲ್ಲೇ ಹುಟ್ಟಿ ಬರ್ತದೆ. ಅದ್ರ ಸಂಬಂಧ ಮಾಡೋದು ಅದು ಹುಟ್ಟಿ ಬರಾಕ ಅಲ್ಲೇ. ಮತ್ತೆ ವಿಶೇಷ ಸಂಗ್ರಹ ಮಾಡಿ ಮತ್ತು ಅಲ್ಲೇ ಹುಟ್ಟಿ ಬರ್ತೈತಿ. ಅದ್ರ ಮ್ಯಾಗ ಪ್ರೀತಿ ಉಳಿತಂದ್ರೆ ಗಟ್ಟಿ ಮುಟ್ಟ ಮತ್ತು ಹೊಳ್ಳೆ ಅಲ್ಲಿ ಬರುದು. ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಅದಕ್ಕೆ ಎಲ್ಲದರ ಬಗ್ಗೆ ನಾವು ಉದಾಸೀನ ಆಗ್ಬೇಕು ನೋಡ್ರಿ. ಬೇಕಾದಂತ ರಮಣೀಯ ವಸ್ತು ಐತೆ ಅಂದ್ರೆ ಸುಧಾ ವೈರಾಗ್ಯವನ್ನು ಹೊಂದ. ಯಾವ್ದಾರ ವಸ್ತುಗಳಲ್ಲಿ ಆಸಕ್ತಿ ಇತ್ತಂದ್ರೆ ಮತ್ತೆ ನಿನ್ನ ಜನ್ಮ ಎಳ್ಕೊಂಡ್ಬರ್ತೈತಿ, ಹುಟ್ಟಾಕಸ್ತೈತಿ. ಅದನ್ನ ಹೊಂದ್ಬೇಕಂತ. ಅದಕ್ಕೆ ಬ್ಯಾಡ. ಇನ್ನು ಬರಬಾರ್ದು. ಇನ್ನು ಬಂದ ದುಃಖ ಹೊಂದಕ, ಸಂಕಟ ಹೊಂದಕ ಹುಟ್ಟಿಟ್ಟು ಬರುದು. ಇದೇ ಆಗ್ಬೇಕಾಗೈತಿ. ಮಹಾತ್ಮರ ಸ್ಥಿತಿಗತಿಗಳನ್ನ ನೋಡ್ರಿ. ಅವ್ರು ಎದ್ರಾಗ ಆಸಕ್ತಿ ಇಟ್ಕೊಂಡ್ರು? ಅವ್ರು ಎದ್ರಾಗೂ ಆಸಕ್ತಿ ಇಲ್ಲ. ಜಗತ್ನಾಗ ಏನ್ ಮಾಡಿದಾರ ಅವರು? ಸುಖಿಗಳಾದವ್ರಿಲ್ಲ. ಏನು ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲಪ್ಪ. ಇನ್ನು ಏನಾರ ಮಾಡೋದಲ್ಲ ಅಲ್ಲ. ಅಜ್ಞಾನಿಗಳ ಕೆಲಸ. ಏನಾರ ಮಾಡೋ ಅಜ್ಞಾನಿ ಅಲ್ಲ ಅಲ್ಲ. ಅಜ್ಞಾನಿಗಳ ಕೆಲಸ ಏನಾರ ಮಾಡಿ ಸುಖ ಹೊಂದ್ಬೇಕು ಅನ್ನೋದು.
ಏನ್ ಶರೀರ ಸಂಬಂಧ ತಪ್ಪಿದಾಗ ಸಹಜವಾಗಿ ಎಲ್ಲರಿಗೂ ಆನಂದದ ಅನುಭೂತಿ ಆಕೈತಿ. ಅಂತಃಕರಣ ಪೂರ್ವಕವಾಗಿ ವಿಷಯಾದಿಗಳಲ್ಲಿ ಪೂರ್ಣ ವೈರಾಗ್ಯವನ್ನು ಹೊಂದಿದಾಗ ಇದು ನಮಗೆ ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ನಿನ್ನ ಬಗ್ಗೆ ನಿನಗೆ ಮರುವಾದದ್ದ ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಇದ ಬದ್ಧನ ಲಕ್ಷಣ. ಆತ್ಮಜ್ಞಾನ ಇಲ್ಲದೇ ಇರುವುದನ್ನ ಬದ್ಧನ ಲಕ್ಷಣ ಅಂತ. ಮುದುಕಾದರೂ ವಿಷಯದ ಮ್ಯಾಗಿನ ವ್ಯಾಮೋಹ ಬಂದಿನ ಮುಗೀತಿ ನೋಡ್ಕೊರಿ. ಯಾವ ಮುದುಕ ಮುದುಕಿ ಕಡಿಮೆ ಆಗೈತಿ. ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಆಸೆ, ಇನ್ನ ತಿನ್ಬೇಕನ್ನೋ ಆಸೆ ಹೋಗೈತಿ. ಹೆಚ್ಚಾಗತೈತಿ ಅದಲ್ಲ. ಹೆಂಗ್ ವಯಸ್ಸಾಕೈತಿ ಹೆಂಗ ಅದು ಹೆಚ್ಚಾಗತೈತಿ. ಭೋಗಲಾಲ್ಸ ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ ಅಂತ. ಶರೀರ ಜೀರ್ಣ ಆದ್ರೂ ಅದು ಆಶೆ ಹೋಗುದಿಲ್ಲ. ಈಗ ಮನುಷ್ಯನ ಜನ್ಮ ಇದ್ದಾಗ ಇದು ಲಾಭ ಮಾಡ್ಕೊರಿ. ವಿಷಯಾದಿಗಳು ಬೆನ್ನ ಹತ್ತಿ ಈ ಹೀನ ಸ್ಥಿತಿಗೆ ಕಾರಣೀಭೂತ ಆಗ್ಬೇಡ್ರಿ. ಅದು ಮಾಡಕ್ ಹಚ್ಚೇ ಬಿಡ್ತೈತಿ. ಹೀನ ಸ್ಥಿತಿ ಬಂದೇ ಬಿಡ್ತೈತಿ ನಿನಗೆ. ವಿಷಯಗಳ ಬೆನ್ನ ಹತ್ತಿದೆ ಅಂದ್ರೆ ನೀನು ನಮ್ಮನ್ನು ನಾವು ಹೊಂದಲಿಕ್ಕೆ ಪ್ರಯತ್ನ ಮಾಡೋರು ಯಾರಿದ್ರೆ ಹೇಳ್ರಿ ಜಗತ್ತಿನೊಳಗ? ಎಲ್ಲಿಯೋ ಒಬ್ಬ ಏನ್ ನಿರಂತರ ತನ್ನನ್ನು ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಅದರ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಡೆದತ್ತೆ ಅಂತ ನೋಡ್ಕೋರಿ. ಬರೀ ಅನಾತ್ಮ ವಿಚಾರವನ್ನ ಗಟ್ಟಿ ಮಾಡ್ಕೊಳ್ಳೋದು ನಡೆದತ್ತೆ. ನಾವು ಯಾರಿದ್ದೇವೆ ಅನ್ನೋ ನೆನಪೈತೆ ನಿನಗೆ? ನಿನ್ನೊಳಗ ನೋಡ್ಕೋ, ಇದ್ರಾಗ ಯಾವ್ದು ನೀನು ಯಾವ್ದು ನೀನಲ್ಲ ಅಂತ. ಯಾವಾಗಲೂ ಇದ್ದಾವ ನೀನು, ನಡವರ್ಕ ತೋರಿ ಅಡಗಾವ್ ನೀನು. ಈಗಿದ್ದೆ ಇಲ್ದಂಗ ಆಗೋದು ನಿನ್ನ ಸ್ವರೂಪ ಅಲ್ಲ, ಯಾವಾಗಲೂ ಇದ್ದದ್ದ ನಿನ್ನ ಸ್ವರೂಪ. ಅದ ನಿನ್ನ ಇರು. ನಿನ್ನ ಬಿಟ್ಟು ನಿನಗೆ ಇರಾಕ್ ಬರ್ತಲ್ಲ. ನೀ ಅಲ್ಲದನ್ನೆಲ್ಲ ಬಿಟ್ಟು ಇರಾಕ್ ಬರ್ತೈತಿ. ನಾನಲ್ಲದವ್ರು ಇದ್ರೊಳಗೆ ಯಾರು ಅದಾರ ಹೇಳ್ರಿ? ನಾನಲ್ಲದವ್ರಂತೂ ಯಾರು ಇಲ್ಲ. ಹಂಗಾರೆ ಎಲ್ಲರೂ ಒಂದಾದಂಗ ಆತಲ್ಲ. ಎಲ್ಲರೂ ನಾನು ಅಂತ ಹೆಸರು ಹೇಳಿ ಇನ್ನೊಬ್ಬರಿಗೆ ಹೆಸರು ಹೇಳ್ತೀನಿ ನೀವು. ಮತ್ತೆ ನಾನು ಇಂಥವನು, ನಾನು ಇಂಥವಳು, ಉಪಾಧಿ ಸಂಬಂಧ ಜೋಡಿಸ್ಕೋತಿ. ನಾನು ಅನ್ನೋದು ಅದು ಎಲ್ಲರ ಹೆಸರುನು ಹೌದು. ಹೌದಿಲ್ಲ? ಎಲ್ಲರಿಗೆ ಸಂಬಂಧಪಟ್ಟದ್ದು ಇದು ನಾನು ಅನ್ನೋದು. ಅದ ಉಪಾಧಿ ಕೂಡಿಸಿದೆ ಅಂದ್ರೆ ಅದು ಹೆಣ್ಣದೇನಿ ಅಂತಿ, ಶರೀರ ನೋಡಿ ಗಂಡದೇನಿ ಅಂತಿ. ಉಪಾಧಿಗಳನ್ನ ನಾಶಕ್ಕವ. ಅದು ನಾನು ಅನ್ನೋದು ನಿರುಪಾಧಿ. ಯಾವ ಉಪಾಧಿನೂ ಇಲ್ಲ. ಉಪಾಧಿ ಹಿಡ್ಕೊಂಡು ಅಂದಿಲ್ಲ ಅದಕ್ಕೆ ನಾನು ಅಂತ. ಏನ್ ಈ ಉಪಾಧಿಗಳು ಕಲ್ಪಿತ ಅದಾವ. ಇದು ನಾನು ಅದನ್ನ ಕಲ್ಪಿತ ಅಲ್ಲ, ಅದು ಅಕಲ್ಪಿತವಾದದ್ದು. ಅದನ್ನು ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಈ ನಾನು ಅನ್ನೋ ಹೆಸರು ಯಾರು ಬಂದು ಇಟ್ಟಿಲ್ಲ ನಿನಗೆ. ನೀನೇ ನಾನು ಅಂತ ನಿನ್ನ ಇದು ಇರುಗಿನ ಅನ್ಕೊಂಡಿದ್ದ. ಅದು ಅಹಂ ನಾಮ ಅಭವತ್. ಮೊದಲಿಗೆ ನಾನು ಅಂತ ಆ ಸದ್ವಸ್ತುವಿಗೆ ಅನ್ಕೊಂಡಿದ್ದು. ಏನ್ ಸದೈವ ಸೌಮ್ಯ ಇದಮಗ್ರ ಆಸೀತ್ ನ ಸದಾಸೀತ್. ಕೇವಲ ಅಲ್ಲಿ ಅವರು ಒಂದೇ ಇದ್ದಾಗ ಅದಕ್ಕೆ ತಾನು ಅಂತ ಅನ್ಕೊಂಡ. ಅನ್ಯಭಾವ ಏನೂ ಇದ್ದಿದ್ದಿಲ್ಲ. ಆನಂದ ಸ್ವರೂಪವೇ ನಾನು, ಬ್ರಹ್ಮ ಸ್ವರೂಪವೇ ನಾನು. ಬ್ರಹ್ಮ ನಾನು ಅಲ್ಲ ನಾನು ಅಲ್ಲ ಅನ್ನೋರು ಯಾರದಿರಿ ಹೇಳ್ರಿ?
ಚಿದ್ಗಣಾನಂದ ಇರುವಣ ಬ್ರಹ್ಮ. ಎರಡನೇದವ್ರು ಯಾರಾದ್ರೂ ನಾನು ಅಂತ ಅನ್ನೋದನ್ನು ಕಲಿಸಿದ್ರೆ ನೀನು ಅನ್ವಾಲೋಚನೆ ಮಾಡಿ ಆನಂದಮಯವಾದ ಇರುವ ನಾನಿದ್ದೇನೆ ಅಂತ ಅನ್ಕೊಂಡನು. ಇದ ಆರಂಭ ಕ್ರಿಯೆ ಅಂತ. ತಾನು ಅಂತ ಭಾವ ಅಂತಲ್ಲಿ ಏನ್ ಅದು ಅಡಿಗಿದಾಗ ನೀನಾಗಿರಾಕ್ ಬರ್ತೈತಿ. ಏನ್ ವಿಶ್ವದಾದ್ಯಂತ ಪ್ರಾಣಿ ಮಾತ್ರಗೆಲ್ಲ ಏನ್ ಬೇಕಾಗೈತಿ? ಆನಂದ ಬೇಕಾಗೈತಿ. ಆನಂದ ನೆನಪಿನಾಗಿದ್ರೆ ಆನಂದ ಇರ್ತೈತಿ. ಆನಂದ ಅಂತ ಏನಾರು ನೆನಪು ಮಾಡಿದ್ರೆ ಆನಂದ ಇರ್ತೈತಿ. ಸಾಧನ ಸಾಮಗ್ರಿ ಸಾಕಷ್ಟು ಹೇಳ್ತೇವಿ, ಪರಂತು ಅದನ್ನ ಲಾಗು ಮಾಡ್ಕೊಳಕ್ ಆಗುದಿಲ್ಲ. ಮಂದಿಗೆ ಹೇಳಕಂತ ತಿಳ್ಕೊಂಡೇವನು, ನಮ್ಗ ಅದನ್ನ ಲಾಗು ಮಾಡ್ಕೋದಿಲ್ಲ. ನೀನ ಅದನ್ನ ಅನುಭವಿಸು, ಅದ್ ಲಾಭ ಮಾಡ್ಕೋ. ಯಾವ್ದಕ್ಕೆ ನಾನು ಅಂತ ಅನ್ಕೊಂತಿ ಅದು ದೃಶ್ಯ ಹೌದನು? ದೃಶ್ಯಕ್ಕೆ ವಿಲಕ್ಷಣ ಐತೋ ಏನೋ ಸಲಕ್ಷಣ ಐತೋ? ದೃಶ್ಯ ಅದ ಅಲ್ಲ ನಿಂದ. ದೃಶ್ಯದೊಳಗೆ ಆನಂದ ಹುಡುಕಿರಿ ಅಂತ ಸಿಗ್ಬೇಕ್ರಿ ನಿನಗೆ. ಶರೀರದಿಂದ ಇಂದ್ರಿಯಗಳ ಮುಖಾಂತರವಾಗಿ ವಿಷಯ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸೇವಿಲ್ಲ. ಮೇಲಿಂದ ಮೇಲೆ ಋಷಿಮುನಿಗಳು ನಮಗೆ ಎಚ್ಚರಿಕೆ ಕೊಟ್ಕೊಂತ ಬಂದ್ರು, ಇದು ಹೊಳಿಬಂದು ನಮ್ಗೆ. ಮತ್ತು ಅನ್ಯದ್ರಾಗ ಹುಡುಕಿ ಸುಳ ದಣಿತ. ಎಷ್ಟ್ ಸಲ ಹುಟ್ಟಿ ಬಂದ್ರು ಅನ್ಯದ್ರಾಗ ಹುಡುಕಿ ಧನುವನ್ನು ಒಂದೇನು. ಇದೊಂದು ಜನ್ಮದಾಗರ ನಿಜವನ್ನು ತಿಳ್ಕೊ, ಅಂದ್ರೆ ಜನ್ಮ ಧಾರಣ ಮಾಡಿದ್ದು ಸಾರ್ಥಕ. ಮೇಲಿಂದ ಮೇಲೆ ಋಷಿಮುನಿಗಳು ಇದನ್ನ ಎಚ್ಚರಿಕೆ ಕೊಡ್ಕೊಂತ ಬಂದಾರ ನಮಗೆ. ಆದ್ರೂ ಸುಧಾ ಎಲ್ಲಿಯೋ ಒಬ್ರು ಅದ್ರ ಕಡೆ ಲಕ್ ಕೊಡವ್ರು. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿದೆ ದುಃಖದಾಯಕದ ಅನ್ನೋದು ಹೊಳಿವಲ್ಲ ನಮಗೆ. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಲಿಲ್ಲ ಅಂದ್ರೆ ಹಿಂಗ ಹೋಗುದನ್ನ ಇದ್ರ ಬೆಣ್ಣೈತಿ. ನಾವು ಇಂದ್ರಿಯಗಳನ್ನ ತೃಪ್ತಿ ಪಡಿಸಕಾಕತ್ತೇನ್ರಿ? ಅವ್ನು ತೃಪ್ತಿ ಪಡಿಸ್ಬೇಕಾದ್ರೆ ಬೆಂಕಿಯನ್ನ ಹಾಕ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ. ಏನ್ ಅವುಗಳ ಮುಖಾಂತರ ತೃಪ್ತಿ ಆಗಿದ್ರೆ ಅದ್ರ ಸಿಲ್ಕ್ ತೆಗೆದಿಟ್ಟೇನು? ಯಾವಾಗ ಬೇಕು ಅವಾಗ ಅದನ್ನ ನೆನಪು ಮಾಡಿ ಉಣ್ಣಾಕ ಎಲ್ಲಿಟ್ಟಂಗ್ರಿ? ಇಷ್ಟ ದಿನ ಉಂಡದ್ದು ಹುಟ್ಟದ್ದು ಮುಂಜಾನೆಯಿಂದ ಸಂಜೆ ತನಕ ಇದ್ರೊಳಗೆ ಸಿಗ್ತೈತಿ ಅದ್ರೊಳಗೆ ಸಿಗ್ತೈತಿ ಅಂತ ಪ್ರಯತ್ನ ನಡೆಸ ಮಾನವ. ಸಿಕ್ಕೈತಿನ ಹಂಗಾರಂದ್ರೆ ಇಲ್ಲ, ಎದ್ರೊಳಗೂ ಇಲ್ಲ. ಹಂಗಾರೆ ಎಲ್ಲಿ ಐತಿ ಇದು? ನಮ್ಮೊಳಗ ಇದ್ದದ್ದು ಅದು, ಅಂತರಂಗದಲ್ಲಿ ಅನುಭವ ಬರುವಂತದ್ದು. ಮನಸ್ಸು ಆನಂದದ ಕಡೆಗೆ ಹೋದ್ರೆ ಬುದ್ಧಿ ಚಂಚಲಕತ್ವ, ಏನು ವಿಷಯದ ಕಡೆಗೆ ಹೋದ್ರೆ ಚಂಚಲಕತ್ವ? ಮುಂಜಾನೆ ಸಂಜೆ ಮಟ್ಟ ಬರೇ ವಿಷಯಗಳ ಇದ್ರಾಗ ಸುಧಾಡ್ತೈತಿ ಮನಸ್ಸು. ಅದಕ್ಕೆ ಬುದ್ಧಿ ಹೇಳೋದಕ್ಕೆ ಮನಸ್ಸಿಗೆ ಅಂದರೆ, ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದ ಎಲೆವೇ ಎಲೆ ಕಾಕು ಮಾನಸವೇ ನಿನಗದ್ರೊಳಿ ಉಂಟು. ಏನು ಸಿಕ್ತು ನಿನಗದ್ರಾಗ? ಒಳ್ಳೆ ಒಳ್ಳೆ ಬೆಳೆ ಅಲ್ಲೇ ಹೋಗಿ ವಿಷಯದ ಇದ್ರಾಗ ಸುಳಿದಾಡ್ತೈತಿ. ಅದೇ ಸುದ್ದಿಯಾಗ ಅದ ನಿನಗ್ ಬೇಸರಾಗಿದ್ರೆ ಅದ್ರ ಸ್ನೇಕ್ ಹೊಕ್ಕಿದ್ದಿಲ್ಲ ನೀ. ನೋಡ್ರಿ ನೀವು, ನಮಗ್ ಬ್ಯಾಡಾಗಿತ್ತಂದ್ರೆ ಅಲ್ಲಿ ಯಾರು ಹೊಕ್ಕಾರನ? ಆ ಸುದ್ದಿ ಬ್ಯಾಡ ಬಿಡಪ್ಪ ಮನೆ, ನಮ್ಗೆ ಅದಕ್ಕೆ ಬೇಕಾಗಿತ್ತು. ಅದನ್ನ ಕೇಳಾಕ್ ಮನಸ್ಸಾಗುದಿಲ್ಲ. ಅವಂಗ ಆಸಕ್ತಿ ಇದ್ದಾಗ ಹೋಗಿ ಕುಂಡ್ರತಾನಲ್ಲಿ ತುಡುಗ್ ಬೇಕಿನಂಗ. ಯಾಕ್ರಿ? ಅಗದಿ ಗಪ್ ಚುಪ್ ಕುಂತ್ಕೊಂಡ್ ಅಗದಿ ಕೇಳ್ತಿರ್ತಾನ ಅದನ್ನೆಲ್ಲ ಸುದ್ದಿ ಆಲಿಸಿ. ಹೌದಿಲ್ಲ? ಅದನ್ನ ಅಗದಿ ಒಳ್ಳೆಯ ಆಲಸ್ಯ ಅದನ್ನ ಕೇಳಾಕ್ ಹೋಗ್ತಾನ ಅಲ್ಲಿ. ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ತಲೆ ತುಂಬ್ಕೊಂಡು ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾನೆ. ಹೌದಿಲ್ಲ? ಏನ್ ಲಾಭ ಮಾಡ್ಕೊಂಡೇಳು? ಮಂದಿ ಸುದ್ದಿಯ ಕಾಲ ಅದಕ್ಕೆ ಬಂತೀನಿ. ನಿನ್ನ ಬಗ್ಗೆ ಕೇಳಿದ್ದನ್ನ ಇದನ್ನ ನೆನಪು ಮಾಡೋಣ ಸರಿ. ಅನುಭವಗಳು ಎಷ್ಟ ಅನುಭವಕ್ಕೆ ತಂದು ಕೊಟ್ರು ಇದ್ರ ಕಡೆ ಲಕ್ಷ ಇಲ್ಲ. ನಾವು ಒಲವಿನಿಂದ ಇದನ್ನ ಕೇಳೋರು ಯಾರ್ದಾರೆ? ನಮ್ಮ ಬಗ್ಗೆ, ನಮ್ಮ ಹಿರಿವಿನ ಬಗ್ಗೆ ಅನುಭವಗಳ ಮುಖಾಂತರ ಹೇಳಿದ್ದನ್ನು ಒಲವಿನಿಂದ ಕೇಳೋರು ಯಾರು? ಹಂಗ ಕೇಳಿದ್ರೆ ನಿನಗೆ ಇದು
ನೆನಪು ಉಳಿತೈತಿ ಚಂದಾಗಿ ಕೇಳಿದ್ರೆ. ಆ ಎದ್ರಾಗೂ ಆಸಕ್ತಿ ಇಲ್ಲ ಕೇಳಿದ್ರೆ ಉಳಿತೈತಿ, ಒಳಗ ಆಸಕ್ತಿ ಇಟ್ಕೊಂಡು ಕೇಳಿದ್ರೆ ಏನು ಉಪಯೋಗ? ಅದಕ್ಕೆ ಗೋರ್ಗಲ್ ಮೇಲೆ ನೀರ್ ಗೆರಿದಂತೆ ಅಂತ ತಿರುಗಿ ಮತ್ತೆ ಏನ್ ಹೇಳಿದ್ರೆ ಏನಾಗ. ಅದಕ್ಕೆ ತಿಳ್ಕೊಬೇಕನ್ನೋ ಉತ್ಕಟ ಇಚ್ಛಾ ಇದ್ದಲ್ಲಿ ಅದನ್ನ ಹೇಳ್ಬೇಕು, ಇಲ್ಲ ಅಂದ್ರೆ ಹೇಳಕ್ ಹೋಗ ದುರುಪಯೋಗ ಮಾಡ್ಕೋತಾರ. ಏನ್ ಇಂದ್ರಿಯ ಸಂಪರ್ಕ ಭೋಗ ನಮಗೆ ಸುಖ ಕೊಟ್ಬಿಟ್ಟಿದ್ರೆ ಸುಖದ ಸಿಲ್ಕ ಐತಿ ನಂಗಾರ. ಹ್ಮ್ ಏನ್ ಉಳಿದೈತಿ ಕಳಿಕೆ? ದನ್ವ ಉಳಿದೈತಿಲ್ಲ. ಈ ಕ್ರಮದಿಂದ ಸುಖ ಹೊಂದುದು ಆಗುದಿಲ್ಲ ಅನ್ನೋದು ಹೊಳಿ ಒಂದು ಮಾನವನಿಗೆ. ಆನಂದದ ಕಡೆ ಮನಸ್ಸು ಆದ್ರೆ ಚಂಚಲಕೈತಿ. ಚಂಚಲಕೈತಿನ ವಿಷಯದ ಕಡೆಗೆ ಹೋದ್ರೆ ಚಂಚಲಕೈತಿವ. ಮನಸ್ಸು ನಿಶ್ಚಲ ಯಾವಾಗ ಆಕೈತಿ ಅಂದ್ರೆ ನಮಗ್ ಬೇಕಾದದ್ದು ಸಿಕ್ಕಾಗ ಅಲ್ಲಿ ಮನಸ್ಸು ನಿಶ್ಚಲ ಆಕೈತಿ. ಯಾವ ವಿಷಯ ವಸ್ತುಗಳಲ್ಲಿ ಮನಸ್ಸು ನಿಲ್ಲುವಂತ, ಯಾಕೆ ಬೇಕಾದದ್ದು ಅಲ್ಲಿಲ್ಲ. ಆನಂದ ಪರಿಣಾಮವನ್ನು ಹೊಂದುದಿಲ್ಲ ಅದು. ಏನ್ ಶರೀರ ಮೊದಲು ಮಾಡಿಕೊಂಡು ಈ ದೃಶ್ಯ ಪದಾರ್ಥಗಳೆಲ್ಲ ಪರಿಣಾಮವನ್ನು ಹೊಂದವು, ಬದಲಾವಣೆ ಅನ್ನುವಂಥವು. ಅದು ಯಾವುದೇ ತರದ ಬದಲಾವಣೆ ಆಗದೆ ಒಂದೇ ನಮೂನೆ ಐತಿ ಆನಂದ. ಬದಲಾಗೈತೆ ನೋಡ್ಕೊರಿ ನೀವು. ನಿನ್ನೆ ಆನಂದ ಬೇರೆ, ಇವತ್ತಿನ ಆನಂದ ಬೇರೆ, ಹಂಗೇನಾರ ಐತನ? ಹಿಂದಿನ ಅವ್ರದ್ದು ಬೇರೆ, ಈಗಿನ ಅವ್ರದ್ದು ಬೇರೆ ಇಲ್ಲ, ಒಂದ ನಮೂನೆ ಅನುಭವ ಬರ್ತೈತಿ. ನಿದ್ದೆ ಒಳಗ ಆನಂದದ ಅನುಭವ ಏನಾರ ಬದಲಾಗಿದ್ದು ಕಂಡಿಯೇನ? ಈ ಜಗತ್ತಿನ ವ್ಯವಹಾರ ಬದಲಾವಣೆ ಇದಕ್ಕಿದ್ದಂಗೆ ಏನಪ್ಪ ಇದಷ್ಟು ಬದಲಾವಣೆ ಆಗೈತೆ ಅಂತಿ. ಆದ್ರೆ ಆನಂದ ಏನಾರ ಬದಲಾವಣೆ ಆಗೈತನ? ಅದ್ರಾಗ ಏನಾರ ಬದಲಾವಣೆ ಆಗಿಲ್ಲ, ಇರುವಂಗ ಐತೆ. ಏನ್ ಅದ್ರ ಕಡೆ ನಾವು ಲಕ್ಷ ಕೊಡಕ್ಕಾಗೋದು. ಈ ಬದಲಾವಣೆ ಹೊಂದೋದನ್ನ ನೋಡ್ಕೊತ ಹೊಂದ್ಬೇಕಂತ. ನಾಳೆ ಸಂಕಟ ಹೊಂದ್ಬೇಕಾಗೈತಿ, ಇದ್ರ ಬೆನ್ನ ಹತ್ತಿದ. ಏನ್ ಒಳ್ಳೆ ಚಂದ ಕಂಡೈತೆ ಜೀವನ ಅಂತಿದ್ರು ಜೋ. ಮಕ್ಕಳು ಮರಿ ಎಲ್ಲಿ ತನಕಪ್ಪ ಇವು? ಎಷ್ಟು ದಿನ ಇರ್ತಾವಿಲ್ಲ? ಅದ್ರ ಇನ್ನ ಇರು ಮಠ ಮುಗಿದು ಹೋದಾಗಿಂದ ಇವು ಏನಪ್ಪಾ ಇದೆಲ್ಲ ಅಗಲಿ ಹೋಗ್ತಾವ. ಒಂದು ಹೇಳ್ದ ಕೇಳ್ದ ಹೋಗ್ತಾವ ಬಿಟ್ಬಿಟ್ಟು. ಎಲ್ಲಿ ಸಂಬಂಧ, ಎಲ್ಲಿ ಇವೆಲ್ಲ ಸಂತ್ಯಾಗ ಕೂಡಿದ ಮೇಳ ಅಂತಿರಲ್ಲ, ಸಂತ್ಯಾಗುಳೆ ಚಲೋ ನಡೀತಿ. ಶಾಂತಿ ಮುಗೀತಿ ಅಂದ್ರ ಯಾಕ್ರಿ? ಅದ್ರ ದಾರಿ ಅತ್ತ, ಇದ್ರ ದಾರಿ ಎತ್ತ. ಹೌದಿಲ್ಲ? ಎಲ್ಲೆಲ್ಲಿ ಎತ್ತಾಗ ಕೊಕ್ಕವು ಏನು ಗೊತ್ತಾಗುದಿಲ್ಲ. ಎಲ್ಲಿ ಹೋದ್ವು ಏನು? ಇಷ್ಟು ಮಂದಿ ಮಕ್ಕಳಿದ್ದು ಎಲ್ಲಿ ಹೋದ್ವು ಯಪ್ಪ ನಮ್ಗೆ? ಏನು ಉಳಿಲಿಲ್ರಿ. ಏನ್ ಉಳಿತಾವನೋ, ಕಾಯಂ ಇರ್ತಾವನೋ, ನಿನ್ನುವಾಗಿರ್ತಾವನೋ ಹೇಳ್ರಿ. ಯಾ ಗಂಟು ಗದಡಿ, ಯಾ ಶರೀರ ನಿನ್ನುವಾಗಿದಾವ? ಯಾ ಜನ್ಮದ ಸಂಬಂಧಗಳು ಅದಾವು? ಏನ್ ಸಂಬಂಧಗಳು ಕಾಯಂ ಉಳಿದಿಲ್ಲವ ಯಾವ? ಏನ್ ಅದಕ್ಕೆ ಇವ್ನು ನಂಬಬೇಡ. ಅನಿತ್ಯವಾದದ ದುಃಖ ರೂಪಿ ಅದಾವ. ಬಿಡದು ವಿಷಯಗಳ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡ್ಲಿಲ್ಲ ಅಂದ್ರೆ ನೀ ದುಃಖ ಹೊಂದ. ಒಲ್ಲೆ ಅಂದ್ರೆ ಹೋಗ್ಕೊಂತ ಹೋಗಂದು. ಸುಖ ಶಾಂತಿ ಬೇಕಾಗಿತ್ತಂದ್ರೆ ಇದ್ರ ಮ್ಯಾಗಿನ ವ್ಯಾಮೋಹವನ್ನು ನೀ ಬಿಡಬೇಕಾಗೈತಿ. ಏನ್ ಬಿಡದ ಹೊರತು ನಿಮ್ಮ ಅಪ್ಪ ಸತ್ ನಿಮ್ಮ ಅವು ಗುಟ್ಟು ಕುಂತ್ರು ನಿನಗದ ಅನುಭವ ಬರುದಿಲ್ಲ. ಎಲ್ಲದರ ಮ್ಯಾಗಿನ ಆಸಕ್ತಿ ಇರತಕ್ಕಂಥ, ಎದ್ರಾಗೂ ಆಸಕ್ತಿ ಉಳಿಬಾರ್ದು. ಮತ್ತೆ ಜನ್ಮಕ್ಕೆ ಬರ್ಬೇಕಾಗೈತಿ. ಅದರ ವಿಷಯದ ಮ್ಯಾಗ ಆಸಕ್ತಿ ಇತ್ತು ಅಂದ್ರೆ ಜನ್ಮ ಕಾಯಮ ಬಂತು ನಿನಗೆ. ಮತ್ತೆ ಹುಟ್ಟ ಕಾರಣದ ಬೀಜ, ಭವಕ ಬೀಜ ಅದ ವಿಷಯದ ಮ್ಯಾಗಿನ ವ್ಯಾಮೋಹ. ಏನ್ ಪ್ರೀತಿ, ಏನ್ ರಾಗ ಅಂತಾರ. ಅದು ರಾಗದಿಂ ಬೇರಿನ್ನು ಭವ ಬೀಜ ಮುಂಡೆ ಅಂತ. ಎದರದ ಮ್ಯಾಗರ ಪ್ರೀತಿ ಇತ್ತಂದ್ರೆ ಅಲ್ಲೇ ನೀನು ಜನ್ಮ ಬರ್ತದೆ, ಮತ್ತೆ ಹುಟ್ಟಿ ಬರ್ತೀನಿ. ಯಾರ್ಯಾರಿಗೆ ಎದೆದ್ರವಾಗ ಸುಖ ಬುದ್ಧಿ ಐತಿ ಅವ್ರ ಜನ್ಮ ಅಲ್ಲೇ ಬರುದು. ಮತ್ತೆ ಅದಕ್ಕೆ ಎದ್ರೊಳಗೂ ಇಲ್ಲಪ್ಪ ಈಗ ಮಾಡ್ಕೊ. ಎತ್ತು ಹೋಗದಂಗ ಮನಸ್ಸು, ಯಾವ ವಿಷಯಗಳಿಗೆ ಹೋಗದಂಗ ಮಾಡ್ಕೊ. ಅದನ್ನ ನೆನಪು ಮಾಡ್ಕೊತ ಶರೀರ ಬಿಟ್ಟೆ ಅಂದ್ರೆ ಅದಾಗಿ ಹುಡ್ತೀನಿ ಮತ್ತೆ ಅಂತ್ಯ ಕಾಲದೊಳಗೆ.
ಇದ್ರ ನೆನಪು ಬೇಡ ಬೇಡಪ್ಪ, ಎದರದು ನೆನಪು ಮಾಡೋದು ಬೇಕಾಗಿಲ್ಲ. ನಾವು ಆತ್ಮಚಿಂತನದ ಅಭ್ಯಾಸ ಇತ್ತು ಅಂದ್ರೆ ಇದನ್ನೆಲ್ಲ ಮರೆತ ಆತ್ಮಭಾವದೊಳಗೆ ಇರ್ತಾವ. ಒಳಗಿನ ಅನುಸಂಧಾನ ಎಡೆಬಿಡದೆ ನಡಿಬೇಕು ನೋಡ್ರಿ, ಅಂದ್ರೆ ಇದನ್ನ ಹೋಗ್ಬರ್ತೈತಿ ನಮ್ಗೆ. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗುದಿಲ್ಲ, ವಿಶೇಷವಾದಂತ ಪ್ರಯತ್ನನ ಬೇಕಿದೆ. ಏನ್ ಅಂದಾಗ ಇದರ ಪರಿಣಾಮ ನಮ್ಗೆ ಆಕೈತಿ. ಅರಿವು ಇರುವ ಆನಂದ ನಮ್ಮನ್ನು ಬಿಟ್ಟು ಎಣ್ಣೆ ಕಡೆ ಹುಡುಕಿ ಸಿಗ್ತೈತಿ. ಭಿನ್ನ ಬಿಟ್ಟ ರಸಲು ಇನ್ನುಂಟು ಕಾಣಿಸಲು ಬರಿದೆ ಅಂದ. ಬೇರೆ ಅಲ್ಲಿ ಐತಿ ಇಲ್ಲಿ ಐತಿ ಅಂತ ಹುಡ್ಕಾಕ್ ಗೊತ್ತಿಯಲ್ಲೋ, ನಿನಗೆ ಬೇಕಾದದ್ದು ನಿನ್ನೊಳಗದ, ಅದನ್ನ ಅನುಭವದಿಂದ ನೋಡು ಅಂದ. ನಾವು ಇಂದ್ರಿಯಗಳ ಮುಖಾಂತರ ನೋಡಾಕ್ ಹೊಂಟೀವಿ ಅದು. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುದಿಲ್ಲ ಆನಂದ. ಕಣ್ಣಿಗೂ ಇಲ್ಲ, ಕಿವಿಗೂ ಇಲ್ಲ, ಮೂಗಿಗೂ ಇಲ್ಲ, ಆ ನಾಲಿಗೆಗೂ ಇಲ್ಲ, ವಾಸನೆಗೂ ಇಲ್ಲ, ಯಾವುದಕ್ಕೂ ಇಲ್ಲ, ಇಲ್ಲ ಸ್ಪರ್ಶಕ್ಕೂ ಇಲ್ಲ ಅಂತ. ಏನ್ ಸುಖ ಶಾಂತಿಯನ್ನು ಹೊಂದಬೇಕಾತಂದ್ರೆ ಇದರ ಸಂಬಂಧ ತಪ್ಪಿಸ್ಕೊ, ಇದನ್ನೆಲ್ಲ ವಿಷಯ ವಸ್ತುಗಳ ಸಂಬಂಧ ತಪ್ಪಿಸ್ಕೊಂಡ ನೀ ಆರಾಮದಿ. ನಿಮ್ ಮೊದಲು ಇರುವಂಗ ಅದ ಇದಿ ಆರಾಮ. ಮತ್ತೇನು ಹೊಸದಾಗಿ ಏನಾಗವ್ ನೀನು? ಹಂಗಾರೆ ನೀ ಯಾರು ಮೊದಲು ನೋಡ್ಕೊ. ಆರಾಮ್ ಬೇಕ್ರಿ ನನಗೆ, ಆರಾಮ ನೀ ಹೌದಲ್ಲ ನೋಡ್ಕೊ. ನೀ ಆರಾಮ ಅಲ್ಲ ಅಂದ್ರೆ ಆರಾಮ್ ಹೊಂದಕ್ ಹೋಗಿ ನೀ. ನೀನ ಅದ ಸ್ವರೂಪ ಇದೆ ನಿಂದ, ಅನ್ಯದನ್ನ ಹೊಂದೋ ಕೆಲಸ ಏನೈತಿ? ಅನ್ಯ ಯಾವಾಗಲೂ ಈ ವಿಚಾರ ಒಳಗಿತ್ತು ಅಂದ್ರೆ ಅನ್ಯದ ವಿಚಾರನ ಬಂದ್ಬಿಡುದಿಲ್ಲ ನಿನಗೆ. ಆತ್ಮ ವಿಚಾರದ ಅಭ್ಯಾಸ ಒಳಗಿತ್ತು ಅಂದ್ರೆ ಆಂತರಿಕವಾಗಿ ಅಭ್ಯಾಸ ನಡೆಯುತ್ತಾನೆ, ಹೊರಗಿಂದ ಎಲ್ಲ ತಾನೇ ಆಟೋಮೆಟಿಕ್ ಕಡಿಮೆ ಆಗ್ಬಿಡ್ತದೆ. ನಿದ್ರೆಯೊಳಗಿರ್ತಕ್ಕಂಥ ಕಾರಣ ಶರೀರವನ್ನು ನಾವು ಮೀರ್ಬೇಕಾಗ್ತದೆ. ತನ್ನ ವಾಸನೆಗಳನ್ನ ಅಡಗಿಸ್ಕೊಂಡು ಇರ್ತೈತೆ ಅಲ್ಲಿ ಮನಸ್ಸು. ಎಲ್ಲ ವಾಸನೆಗಳನ್ನ ಅಡಗಿಸ್ಕೊಂಡು ನಿದ್ರೆಯೊಳಗೆ ಕೋಳಿ ತನ್ನ ಎಲ್ಲ ಮರಿಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ಹೆಂಗ ಇರ್ತೈತಿ, ಹಂಗ ಮನಸ್ಸು ಎಲ್ಲ ವಾಸನೆಗಳನ್ನ ಇಟ್ಕೊಂಡು ನಿದ್ರೆಯೊಳಗ ಅಲ್ಲಿ ಅಡಿಗೆ ಇರ್ತೈತಿ. ಇಲ್ದಂಗ ಅನಿಸ್ತೈತಿ, ಆದ್ರೆ ಒಳಗೆ ಐತೆ ಅಲ್ಲಿ ಸುಪ್ತಾವಸ್ಥೆ ಒಳಗೆ. ಏನ್ ಮತ್ತ ವ್ಯವಸ್ಥೈತಿ ನಿಂದು, ಮತ್ತ ಒಳಗೆ ಇತ್ತಂದ್ರೆ ವಾಸನ. ಅದಕ್ಕೆ ವಾಸನಾ ನಾಶ ಆದಾಗ ನಿನಗೆ ಮುಕ್ತ ಆಗ್ತದೆ. ವಾಸನಾ ನಾಶ ಆಗದ ಹೊರತು ಮುಕ್ತಿ ಯಾರಿಗೂ ಇಲ್ಲ. ಈಗ ಮನುಷ್ಯನ ಜನ್ಮ ಇದ್ದಾಗ ದೌಡಿ ಕೆಲಸ ಮಾಡ್ಕೋರಿ. ಸರಿಯಾದ ವೇಳೆ ಯೋಗ್ಯ ಟೈಮ್ ಸಿಕ್ಕದ ವಾಸನೆಗಳನ್ನ ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೋರಿ. ಏನ್ ಅಂದಾಗ ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮಗೆ. ಯಾವ್ದು ಬದಲಾವಣೆ ಅನ್ನುವಂಥದ್ದು ಅದು ಏಕರೂಪ ಇರ್ಲಿಕ್ಕೆ ಶಕ್ಯನೇ ಇಲ್ಲ. ಬದಲಾಗದೆ ಇದ್ದಂಥದ್ದು ಒಂದ ನಮೂನೆ ಐತಿ, ಅದ ನೀ ನಿತ್ಯ ಅಂತ. ಎಂದೂ ನೀ ಬದಲಾಗಿಲ್ಲ. ಅರಿವಿನಲ್ಲಿ ಏನು ಬದಲಾವಣೆ ಆಗಿಲ್ಲ. ಏನು ಬದಲಾವಣೆ ಆಗುವುದೆಲ್ಲ ಅನ್ಯದ್ರೊಳಗಾಗ್ಯಾವ. ನಮ್ಮಲ್ಲಿ ಯಾವ ಬದಲಾವಣೆನೂ ಇಲ್ಲ. ಇರುವಂಗ ಐತೈತೆ, ಇದ್ದು ಇರು. ವಿಷಯದ ಭಾವ ಎಲ್ಲ ಅಡಗಿದಾಗ ಆನಂದ ಅನುಭವ ಬರ್ತೈತಿ ನೋಡ್ರಿ. ಏನ್ ಆನಂದ ನೆನವನಾಗಿರ್ಬೇಕಾದ್ರೆ ಇದನ್ನ ಕೈ ಬಿಡಬೇಕಾಗತ್ತೆ. ಜಗತ್ತಿನ ವಸ್ತುಗಳು ಕೈ ಬಿಟ್ಟಾಗ ಆನಂದ ಅನುಭವ ಬರ್ತದೆ. ಈ ಜಗತ್ತಿನ ನೆನಪು ಮಾಡ್ಕೊತ ಕೂತ್ರೆ ಆನಂದವನ್ನು ಕಳ್ಕೋತೀನಿ. ಏನ್ ಲಾಭ ಅದ ಹೇಳ್ರಿ? ಈ ಜಗತ್ತಿನ ನೆನಪು ಮಾಡೋದ್ರಿಂದ ಎಳ್ಳಟ್ಟು ನಿನಗೆ ಲಾಭ ಇಲ್ಲ. ಅದಕ್ಕೆ ಅದನ್ನ ಮರ್ತಾರ ಅವರು. ನೆನಪು ಬರ್ದಾಗ ಮಾಡ್ಕೊ, ಎಂದೆಂದೆಂದೆಂದು ಬರಬಾರ್ದು ಜಗತ್ತಿನ ಭಾವ. ಯಾವಾಗಲೂ ಆತ್ಮಭಾವದೊಳಗಿರುವ ಅಭ್ಯಾಸವನ್ನು ಮಾಡಿದರು ಶಿವಾನಂದ ಅಜ್ಜವರಾತಿ, ಆತ್ಮಾನಂದರಾತಿ, ಜಗತ್ತಿನ ಯಾವ ಮಹಾತ್ಮರಾತಿ
ಈ ವಿಷಯದ ಕಡೆ ಎಲ್ಲ ಕೊಟ್ರನ್ರಿ ಇವರು, ಹೊಳ್ಳಿ ನೋಡ್ಲಿಲ್ಲ. ಯಾಕೆ ಅವ್ರ ದೋಷವನ್ನ ಕಂಡ್ರ ಅದನ್ನ. ಅವರಂತೆ ನಾವು ಅದನ್ನ ಕೈ ಬಿಟ್ಟು ನಮ್ಮೊಳಗೆ ನಾವು ನೋಡ್ಕೊಳ್ಳೋ ಕೆಲಸ ಮಾಡ್ಬೇಕಾಗೈತಿ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದ ಚಿದಖಂಡ ರೂಪ ನೇಹ. ನಮ್ಮೊಳಗೆ ನಾವು ನೋಡ್ಕೊಳ್ಳೋ ಪ್ರಯತ್ನ ನಡೆಸಿಲ್ಲ ನಾವು. ಇನ್ನ ಇದ್ರಾಗೈತಿ ಅದು ಹೋಗೈತಿ, ಮುದಕ್ಕಾದ್ರೂ ಹೋಗಲ್ಲಲ್ಲೋ. ಇನ್ನು ಅದ್ರಾಗ ನೋಡ್ಬೇಕನ್ನೋದು, ಅನ್ಯದ್ರಾಗ ಹಣಿಕೆ ಹಾಕ್ಬೇಕನ್ನೋದು ಹೋಗುದಿಲ್ರಿ. ಅದು ಸಂಸ್ಕಾರ ಜನ್ಮ ಜನ್ಮಾಂತರ ಬಿಟ್ಟು ಬಿಟ್ಟಿರ್ತದ, ಬೇರ್ ಬಿಟ್ಬಿಟ್ರಿ. ಇನ್ನ ಅದನ್ನ ಮಾಡ್ಬೇಕು, ಇನ್ನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಎಲ್ಲಿ ಹೋಗುದು ಇಲ್ಲ, ಎಲ್ಲಿ ಬರುದು ಇಲ್ಲ, ಹೋಗುದು ಇಲ್ಲ. ಇನ್ನು ಸುಮ್ಮನೆ ಇದ್ದ ವಸ್ತು ಇದಕ್ಕಿದ್ದಂಗೆ ಇದ್ದದ್ದೇ ನಾನು ಹೋಗಿ ತಗೊಂಡು ಉಳ್ಕೊಳ್ಳೋ ಕೆಲ್ಸದ ನೋಡ್ರಿ. ಇದಕ್ಕಿದ್ದಂಗೆ ಇದ್ದದಕ್ಕೆ ಲಕ್ಷ ಕೊಟ್ರಿ ಯಾವ ಗದ್ಲನೂ ಇಲ್ಲ ಅಂದ್ರೆ. ಗದ್ಲಿಲ್ಲ ಗೋಳಿಲ್ಲ ಅಂತ ಯಾಕೆ ಹೇಳಿದ್ದ? ಅದು ಇದಕ್ಕಿದ್ದಂಗಿದ್ರೆ ಗದ್ಲಿಲ್ಲ. ಇದಕ್ಕಿದ್ದಂಗಿದ್ದಂತ ವಸ್ತುನ ನಿನ್ನ ಸ್ವರೂಪ. ನಿನ್ನ ಸ್ವರೂಪದ ನೆನಪು ಮಾಡ್ಕೊಳಕೈತೆ ಅಂದ್ರೆ ಈ ಗದ್ಲೆಲ್ಲ ಹೋಗ್ಬಿಡ್ತೈತಿ. ಎಲ್ಲ ಬಂದ್ ಮಾಡಿದಾಗ ಅದನ್ನ ನೆನಪು ಮಾಡಕ್ ಬರ್ತೈತಿ ನಾವು. ಇಂದ್ರಿಯಗಳ ಗದ್ಲಕ್ಕೆ ಬಿದ್ದಿ, ವಿಷಯ ಗದ್ಲಕ್ಕೆ ಬಿದ್ದಿ ಅದನ್ನ ಕಳ್ಕೋತೀನಿ ಮತ್ತೆ. ದೌಡ್ ಮಾಡ್ಕೋ ಕೆಲಸ, ತಡ ಮಾಡಕ್ ಹೋಗ್ಬೇಡ. ಮುಂದಿನ ಕ್ಷಣ ನಿನ್ನದಲ್ಲ ಅಂತ. ಏನ್ ಎಷ್ಟೋ ಶರೀರಗಳು ಬರೀ ಆ ವಿಷಯ ಚಿಂತನದೊಳಗ ಕಾಲ ಕಳೆದ ಸತ್ವದ. ಇದು ಒಂದು ಜನ್ಮದಾಗ ಇದ್ರ ಲಾಭ ಮಾಡ್ಕೊ. ಇನ್ನೊಮ್ಮೆ ಬರ್ದಂಗ ಮಾಡ್ಕೊ. ಇನ್ನು ಹುಟ್ಟಿ ಬರ್ದಂಗ ಇನ್ನೊಮ್ಮೆ ಹುಟ್ಟಿಟ್ಟು ಬಂದ್ ಸಾಯುದಿ ಅದಕ್ಕೆ ಬಂತ. ಏನ್ ಮಾಡಿದ್ಪ ಗಳಿಸ್ಯಾರ, ಏನ್ ಮಾಡಿ, ಏನ್ ಸಿಕ್ತ ನಿನಗೆ? ಬಾಳೆಕ್ ಬಡ್ಕೊಂಡು ಏನ್ ಮಾಡಿದ್ವಿ? ಎಲ್ಲ ಮಾಡಿದ್ಪ. ದುಡ್ಡು ಗಳಿಸಿದಿ, ಮಕ್ಕಳ ಹಡದಿ, ಯಾಕ್ರೆ ಹೊಲ ಮನಿ ಗಳಿಸಿದಿ, ಮಾನ ಮರ್ಯಾದೆ ಗಳಿಸಿದಿ. ಮುಂದೇನು ಏನ್ ಲಾಭ ಆತದ್ರಿಂದ? ಇಷ್ಟೆಲ್ಲ ಮಾಡಿ ಏನ್ ಮಾಡಿದೆ ಅಂದ್ರೆ ಗುಡ್ಡಕ್ಕಲ್ಲಿ ಹೊತ್ತಂಗ ಆತಿನ ಬಾಳೆ. ಏನ್ ಲಾಭ? ಏನೂ ಲಾಭ ಇಲ್ಲ. ನ ಧನೇನ ನ ಪ್ರಜೆಯ ನ ಬಹುಸತತ್ವೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಶವು ಅಂತ. ದನ ಕನಕಾದಿಗಳನ್ನು ಗಳಿಸೋದ್ರಿಂದ ಇಲ್ಲ, ಗಳಿಸೋದನು ಆತಿಪ್ಪ. ಏನೆಲ್ಲ ಮಾಡಿ ಗಳಿಸಿದಿ, ಭೋಗ್ಸೋದನು ಆತಿ, ತೃಪ್ತಿ ಇಲ್ಲ. ಇನ್ನೂ ಏನೇನೋ ಹೊಂದ್ಬೇಕಂದಿ. ಜಗತ್ತಿನಿಂದ ಎಲ್ಲ ಪದವಿ ಪಟ್ಟಾಂತರಗಳೆಲ್ಲ ಪಡೆದಿ. ಸಮಾಧಾನ ಶಾಂತಿ ಐತೆ ಅಂತ ನೋಡ್ಕೋ. ನಿನಗೆ ಎಲ್ಲಾ ಪಟ್ಟಗಳೆಲ್ಲ ಚ್ಯುತಿ ಹೊಂದುವನಲ್ಲ. ಎಷ್ಟ್ ದಿನ ಕಾಯಂ ಇರ್ತೈತ್ರಿ ಅದ ನಿನಗೆ ಅಧಿಕಾರ? ಅಧಿಕಾರ ಮುಗಿದ ದಿನ ಏನೈತಿ? ಅತ್ತಾಗಿಂದ ಏನೈತಿ? ಯಾರು ಮಾತಾಡ್ಸೋದಿಲ್ಲ. ಚಲಾವಣೆ ಇದ್ದಾಗ ಅಷ್ಟ ಕ್ವಾಟ್ನಾನ್ಯ ಆದ ಅಂದ್ರೆ ಅದನ್ನ ಯಾರು ನಡಿದಲ್ಲಿ ಹೋಗಿದೆ ಅಂತಾರ, ಹೋದಿಲ್ಲ? ನಡಿದಲ್ಪ ಇದಂತ ಕ್ವಾಟ್ನಾನ್ಯ ಇದ್ದಂಗ. ಅದು ಅಧಿಕಾರ ಹೋತಂದ್ರೆ ಮುಗಿದು ಹೋತಿ. ಅದಕ್ಕೆ ಯಾವಾಗಲೂ ಕೊರತೆ ಆಗದಂತ ಇರು ಏನೈತಲ್ಲ ಅದ್ರ ಕಡೆ ಲಕ್ಷ ಕೊಡು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹರಿತಾವ ನೋಡ್ರಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದರ ಹಿಂದೆ ಒಂದು ಸಮಸ್ಯೆಗಳು ನಮ್ಮನ್ನು ಬಂದು ಕಾಡ್ತಾವ. ಎಡಬಿಡದೆ ಅವ ಚಿಂತೆಗಳು, ಸಮಸ್ಯೆಗಳು ನಮ್ಮ ಜೀವನ ಪರ್ಯಂತರ ಅವು ಬೆನ್ನ ಹತ್ತಾವ ನೋಡ್ರಿ. ಅದಕ್ಕೆ ಚಿಂತೆ ಹತ್ತದೇ ಇರ್ತಕ್ಕಂಥ ಸ್ಥಾನದೊಳಗೆ ನೀ ಕುಂತಿ ಅಂದ್ರೆ ಚಿಂತೆ ಹಚ್ಚನ. ಅದಕ್ಕೆ ಯಾವಾಗಲೂ ಬ್ರಹ್ಮಚಿಂತನ, ಆತ್ಮಚಿಂತನ, ನಿನ್ನ ಚಿಂತನ ಮಾಡ್ಕೊಂತ ಇದ್ರೆ ಆ ಚಿಂತೆಗಳಿಗೇನು ಅವಕಾಶ ಇಲ್ಲ ಅಲ್ಲಿ. ನಿನ್ನ ಮರ್ತಾಗ ಅಲ್ಲದ್ರೆ ಹಿಡ್ಕೊಂಡಿದ್ರೆ ಚಿಂತೆ ಮಾಡಾಕ್ತೀನಿ. ಯಾರ ಆತ್ಮಚಿಂತನೆಯೊಳಗೆ ಇರ್ತಾರ ಅವ್ರು ಆರಾಮ್ ಇರ್ತಾರ. ಅನಾತ್ಮ ಚಿಂತನೆ ಮಾಡವ ಆರಾಮ್ ಕಳ್ಕೊತಾನ. ಮಾಡಿ ಉಪಯೋಗ ಏನದ? ಮಾಡಿ ಏನ್ ಲಾಭ ಐತಿ ನಿನಗೆ? ಅನಾತ್ಮ ಚಿಂತನೆಯೊಳಗೆ ಕಾಲ ಕಳೆದು ಏನ್ ಲಾಭ ಆಯ್ತು? ಅವೆಲ್ಲ ಇದಕ್ಕಿದ್ದಂಗಿರೋದಿಲ್ಲ, ಕೆಟ್ಟ ಹೋಗುವ ನಾವು. ಬರೀ ಅದ ಹೆಸರದಾಗ ಇದೇವ್ ನಾವು. ಬಾಳೆ ಹೆಸರದಾಗ ಏನ್ ಕೊಡ್ತೈತಿ ಅದು ಬಾಳೆ? ಯಾರಿಗೆ ಸುಖ ಕೊಡೋದು? ಅದು ಬಾಳೆ ತಗೊಂಡು ಬೆಂಕಿ ಹಚ್ಚದ. ನೆಮ್ಮದಿ ಕೊಡೋದು ಬಾಳೆ ನೆನಪು ಮಾಡಿ ಏನ್ ಲಾಭ ಅದ ಹೇಳಿ? ಒಂದ್ ಈಟರ್ ಐತಿ ಅದ್ರಾಗ ಒಂದು ಲವಲೇಶರ ಸುಖ ಇಲ್ಲ ಅದ್ರಾಗ. ಯಾ ಪುಣ್ಯಾತ್ಮ ಹೊಳಿತೈತಿ ಅಂತಿದ್ರ ಏ ವಿಚಾರವಂತರಿಗೆ ಇದು ಹೊಳಿತೈತಿ. ವಿಚಾರಕ್ಕೆ ಮುಖ ಕೊಡುದಿಲ್ಲ ಅಂದಿಂದ ಪುರುಷೊತ್ತಿಲ್ಲ ಅಂತ ಅನ್ಬರಿ. ಹಚ್ಚಿ ಬಾಳೆ ಪಡ್ಕೊಂಡು ಮಾಡಿ ಏಟು ಒಟ್ಟ ಅದ್ರ ಕೆಲಸ. ತೋರ್ಕಿ ಬಾಳೆ ಅತಿ ಅದ್ರಾಗ ಆಸಕ್ತಿ ಇಟ್ಕೊಳಕ್ ಹೋಗ್ಬೇಡ ಅಂತ. ನಾಳೆ ದುಃಖ ಹೊಂದ್ಬೇಕಾಗ್ತದೆ.
ಅದ್ರ ಆಸಕ್ತಿ ಇಟ್ಕೊಂಡ ಇದನ್ನ ಬಿಡಾಕಾಗಲ್ವಪ್ಪ, ಹೆಂಗ್ ಬಿಡ್ಲಿ ಅಂತೀನಿ. ಎಷ್ಟು ಗಟ್ಟಿ ಆಗೈತಿ ನೋಡಿ ಇದು ನಾನು ನನ್ನದು ಅನ್ನೋದು. ಹಂಗ ನೀನ್ ಯಾರದೆ ಅನ್ನೋ ವಿಚಾರ ನಿನ್ ಗಟ್ಟಿ, ಆತ್ಮನೇ ನಾನು ದೇವರೇ ನಾನದೆ ಅನ್ನೋ ವಿಚಾರ ಗಟ್ಟಿ ಆಗ್ಬೇಕು ನೋಡ್ರಿ. ಅದಕ್ಕೆ ಗಟ್ಟಿಗೊಳಿಸುವ ಸಂಬಂಧ ಇದನ್ನ ಹೇಳುದು ಕೇಳುದು ಮಾಡ್ಬೇಕಾಗೈತಿ. ಏನ್ ಅದು ಉಳಿದಿಲ್ಲ, ಮತ್ತೆ ಅಜ್ಞಾನ ಆವರಿಸಿ ಬಿಡ್ತೈತಿ, ಅಲ್ಲದನ್ನ ಹಿಡ್ಕೊಂಡ ವ್ಯಾಮೋಹ ಬಿದ್ದು ಬಿಡ್ತೈತಿ. ಶರೀರ ತಾದಾತ್ಮ್ಯ ಬಂದ್ಬಿಡ್ತೈತಿ. ನೀವು ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸು ಪ್ರಯತ್ನ ಮಾಡಬೇಕು. ಪುನಃ 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 ಒಳಗ ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡ್ರಿ. ಇದ ಮನುಷ್ಯನ ಜನ್ಮದ ಕೆಲಸ. ಬಾಕಿದ ಏನ್ ಗಳಿಸಿದ್ರು ಲಾಭ ಇಲ್ಲ, ಏನು ಹೊಂದಿದ್ರು ಲಾಭ ಇಲ್ಲ ಈ ಜಗತ್ತಿನೊಳಗೆ. ಎಷ್ಟು ಶಾಣೆತನ ಪಡೆದ್ರ ಏನಾಗಬೇಕಾಗೈತಿ? ನಿನ್ನ ಶಾಣೆತನ ಆರಾಮ್ ಇರಕ್ ಉಪಯೋಗ ಬರ್ತೈತಿ, ಏನು ಸಂಕಟ ಒಂದಕ್ಕೆ ಉಪಯೋಗ ಬರ್ತೈತಿ ನೋಡ್ಕೊ. ಸುಖದಿಂದ ಇರ್ಲಿಕ್ಕೆ ಬಂದ್ರೆ ನಿನ್ನ ಶಾಣೆತನ ಉಪಯೋಗ. ಬರೀ ಸಂಕಟ ಹೊಂದದ ಆಯ್ತಂದ್ರೆ ಬರೀ ಬಡ್ಕೊಂಡು ನೆಮ್ಮದಿನ ಕಳ್ಕೊಳ್ಳೋದು, ಅದು ಶಾಣೆತನ. ಸುಖಿಗಳಾದವ್ರಲ್ಲಿ ಏನ್ ಮಾಡಿದ್ರೆ ವಿಷಯದಿಂದ ವಿಮುಖ ಆದ್ರಿಲ್ಲ. ಹೆಂಗ ವಿಷಯ ಸಂಗ್ರಹ ಮಾಡ್ಕೊಂತ ಹೊಕ್ಕಿವ ಅಷ್ಟಷ್ಟ ಅಸಮಾಧಾನ ಶುರು ಆಕೈತಿ. ಹೆಂಗ ವಿಷಯ ಕಡಿಮೆ ಕೊಂತ ಇರ್ತೈತಿ ಅಷ್ಟ ಆರಾಮ್. ಪೂರ್ಣ ವಿಷಯಗಳ ಗಡುವಿ ಕೈ ಬಿಟ್ರೆ ಪೂರ್ಣ ಆರಾಮ್ ಇರ್ತೀನಿ. ಆರಾಮ್ ಇರಾಕ್ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಅವು. ಯಾವುದು ಅಪಾಯ ಇಲ್ಲದ ಯಾವುದು ಅಂದ್ರೆ ನಿನ್ನ ಸ್ವರೂಪ ಅಂದ್ರೆ. ಸ್ವರೂಪಶ್ಚ ಅನಪಾಯಿತ್ವ ಅಂತಂದ್ರ ಯಾವ ಅಪಾಯನೂ ಇಲ್ಲ ಅಲ್ಲಿ, ನೀನಾಗಿದ್ದಾಗ ಅಂತ. ನಿನ್ನನ್ನ ನೀ ಮರ್ತೀನಿ ಎಲ್ಲದನ್ನ ಹಿಡ್ಕೊಂಡು ಕುಂತಿ ಅಂದ್ರೆ ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ ಅನಿತ್ಯವಾದದ್ದು ಅವೆಲ್ಲವು. ಅದನ್ನ ಅವಲಂಬನೆ ಮಾಡ್ಬೇಡ. ನಿಜವಾಗಿ ಆ ಸ್ಥಿತಿಯನ್ನ ಯಾರು ಪಡೆದಿರ್ತಾರ ಅವರ ಸಂಘವನ್ನು ಮಾಡ. ಏನ್ ಅನ್ಯ ವಿಚಾರನ ಬಂದು ಕೊಡುದಿಲ್ಲ ಅಲ್ಲಿ, ಅಂತ ವಾತಾವರಣದೊಳಗೆ ನೀ ಇದ್ದೆ ಅಂದ್ರೆ. ಯಾವಾಗಲೂ ಇದ್ರ ನೆನಪು ಮರಿದಂಗ ಅಂತ ವಾತಾವರಣದೊಳಗೆ ಇರ್ಬೇಕು ನೋಡ್ರಿ. ಅದು ಗಟ್ಟಿ ಆಗೋಗ್ಬಿಟ್ಟ ಮಾತ್ರ ಆ ಸಂಘವನ್ನು ಬಿಡಬಾರ್ದು. ಏನ್ ಪೂರ್ಣ ಸ್ಥಿತಿ ನಿನಗೆ ಅನುಭವ ತಗೊಳಕ್ ಸ್ವತಃ ಬಂತೆ ಅಂದ್ರೆ ಅವಾಗ ಎಲ್ಲಿ ಬೇಕು ಅಲ್ಲಿದ್ರು ನಡಿತೈತಿ. ಅದಕ್ಕೆ ಆ ಸ್ಥಾನ ಪಲ್ಲಟ ಆಗ್ಬಾರ್ದು. ಪೂರ್ಣ ಸ್ವತಃ ಅದನ್ನು ವಿಚಾರ ಮಾಡಿ ಅನುಭವ ತಗೊಳ್ಳೋವರೆಗೂ ಆ ಸ್ಥಾನವನ್ನು ಬಿಡಬಾರ್ದು ನಾವು. ಏನ್ ಸತ್ಸಂಗವನ್ನು ಬಿಡಬಾರ್ದು. ಆನಂದವನ್ನ ಜಗತ್ತಿನ ವಸ್ತುಗಳಲ್ಲಿ ಹುಡುಕಿರ್ ಸಿಗ್ತೈತಿ, ಪುಸ್ತಕದಾಗ ಅದು ಹುಡುಕಿರ್ ಸಿಗ್ತೈತಿ. ಪುಸ್ತಕದ ಭಾವ ಇತ್ತನ ಅವಾಗ ಯಾವ ಅನ್ಯ ಭಾವನೂ ಇದ್ದಿದ್ದಿಲ್ಲ, ಕೇವಲ ತನ್ನ ಭಾವನ ಅದು. ಯಾರಾದ್ರೂ ಆನಂದವನ್ನು ಕಲ್ಪಿಸಕ್ ಬರ್ತೈತೇನ್ರಿ? ಕಲ್ಪನೆಗೆ ಬಂದದ್ದು ಆನಂದ ಅಲ್ಲ, ಅದು ಮಾಯಾ ತೋರಿಕೆ. ಅದು ವಿಷಯ ವಸ್ತುಗಳೆಲ್ಲ ಕಲ್ಪಿತದವು. ಏನ್ ಎಲ್ಲ ಮನಕ್ ಕಲ್ಪಿತ. ಆದ್ರೆ ಆತ್ಮ ಅದನ್ನ ಕಲ್ಪಿಸ್ಲಿಕ್ಕೆ ಬಾರದ್ದು. ಏನ್ ಎಲ್ಲಾ ಕಲ್ಪನೆಗಳನ್ನ ಮೀರಿದ್ದದ್ದು. ಅದನ್ನ ಭಾವಿಸ್ಕೊಳ್ಳಿಕ್ಕೆ ಕಲ್ಪಿಸ್ಲಿಕ್ಕೆ ಬಾರದ್ದು. ಅವೆಲ್ಲ ಭಾವನೆಗಳ ಕಲ್ಪನೆಗಳ ಅಡಗಿದಾಗ ಅನುಭವಕ್ಕೆ ಬರುವಂತ ಸ್ಥಿತಿ ಅದು. ಈ ದೃಶ್ಯ ಪದಾರ್ಥಗಳನ್ನೆಲ್ಲ ಕಲ್ಪಿಸ್ತೈತಿ. ಈ ದೃಶ್ಯ ಎಲ್ಲ ಕಲ್ಪಿತ ಅದ, ಆದ್ರೆ ಇರು ಅದ ಅಕಲ್ಪಿತವಾದದ್ದು. ಅಕಲ್ಪಿತವಾದ ಇರುವಿನ ಸ್ಥಿತಿಯನ್ನು ನಾವು ಅನುಭವಕ್ಕೆ ತಗೋಬೇಕಾದ್ರೆ ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ಅದು ಅನುಭವಕ್ಕೆ ಬರ್ತೈತಿ. ಎಲ್ಲರಿಗೂ ಗೊತ್ತೈತೆ ಅದು, ಆದ್ರೂ ಅದನ್ನ ಹೊಂದಕ್ ಆಗವಲ್ದು. ಎಲ್ಲಾ ಕಲ್ಪನಾ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಆರಾಮ್ ಇರ್ತೈತಿ ಅನ್ನೋದು ಗೊತ್ತೈತಿ, ಆದ್ರೂ ಅದನ್ನ ಹೊಂದಕ್ ಆಗವಲ್ದು. ಈ ದೃಶ್ಯ ಪದಾರ್ಥಗಳೆಲ್ಲ ಇದಕ್ಕಿದ್ದಂಗೆ ಇರುದಿಲ್ಲ. ಅದಕ್ಕೆ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲು ಅಂತ ಹೇಳ. ದೃಶ್ಯ ವಿಲಕ್ಷಣದಿಂ ಕುರು ಹಿಟ್ಟು ಅಂದ್ರ. ಯಾವ ವಿಶ್ವವಿದ್ಯಾಲಯದೊಳಗೆ ಯಾವ ಪುಸ್ತಕದ ಮುಖಾಂತರ ಆನಂದವನ್ನು ಕಂಡ್ರಿ ಅಂದ್ರೆ ಆನಂದವನ್ನು ಕಲಿಸ್ತಿರುವ ಏನ ವಿಷಯ ವಸ್ತುಗಳನ್ನು ಕಲಿಸ್ತಿರುವ? ಅಲ್ಲಿ ಆನಂದದ ಅನುಭವ ಎಲ್ಲಿ ಆಕೈತಿ ನಿನಗಂದ್ರೆ
ಅಂತರಂಗದಲ್ಲಿ ಅನುಭವ ಬರುವಂತಹದ್ದು ಅದು. ಬಹಿರಂಗದಲ್ಲಿ ಹುಡುಗಿಯರು ಸಿಗ್ತೈತೇನು ಆನಂದದ ಅನುಭವ? ಮೊಣಕಾಲ್ ಪಾಟಿ ಮ್ಯಾಗ ತಲಿ ಬೂಡಿ ಮ್ಯಾಗ ಅನುಭವ ಬರ್ತೈತೇನು ಅದು ಆನಂದ? ಆ? ಬ್ರಹ್ಮಸೂತ್ರ ಎಲ್ಲಿ ಸಿಗ್ತೈತಿ ಅಭ್ಯಾಸ ಮಾಡ್ಲಿಕ್ಕೆ ನಿಮ್ಗೆ? ಪುಸ್ತಕದಾಗ ಸಿಗ್ತೈತೇನು? ಪುಸ್ತಕದಾಗ ಏನ್ ಭಾಳ ತಗನಿ ಚಾಟ್ ಸಿಗ್ತಾವ. ಹೌದಿಲ್ಲ? ಭಾಳ ಶಬ್ದ ಕಲಿ ಅಂತ ಹೇಳ್ಯಾರೋ ಏನು ಬ್ರಹ್ಮಸೂತ್ರ ಅಭ್ಯಾಸ ಮಾಡಂತ ಹೇಳ್ಯಾರೋ? ಹ್ಮ್ ಏನ್ ಮಾಡೋ ಭಾಳ ಶಬ್ದ ಕಲ್ತಿ ಬರ್ದಿ ಭಾಳಷ್ಟು ಪುಸ್ತಕ ಬರ್ದಿ ಅನುಭವ ತಗೊಳಿಲ್ಲ ಅಂದ್ರೆ ಏನ್ ಮಾಡೋದು ನೀನು? ಹ್ಮ್ ಅದನ್ನ ಅನುಭವ ತಗೋಬೇಕಾತಂದ್ರೆ ಒಳಗ ಆಂತರಿಕ ಅಭ್ಯಾಸ ನಡಿಬೇಕು. ಬ್ರಹ್ಮಸೂತ್ರದ ಅಭ್ಯಾಸ ನಡೆದ್ರೆ ನಿನಗೆ ತೃಪ್ತಿ ಇರ್ತದೆ. ತದ್ವಿರುದ್ಧ ವಿಷಯ ಸೂತ್ರದ ಅಭ್ಯಾಸ ನಡೆದ್ರೆ ತೃಪ್ತಿ ಹಂಗಿರ್ಬೇಕು ಹೇಳ್ರಿ. ನಾವೆಲ್ಲ ಬ್ರಹ್ಮಚಾರಿಗಳು ಏನು ಬ್ರಹ್ಮಚಾರಿಗಳಿದ್ದೇವೆ ನೋಡ್ಕೋರಿ, ನೀವ ನೋಡ್ಕೋರಿ. ಒಳಗ ಆಂತರಿಕವಾಗಿ ಅದು ವಿಷಯ ಆತ್ಮಚಿಂತನದ ಅಭ್ಯಾಸ ನಡೀತು ಅಂತಂದ್ರೆ ಅದು ಗಟ್ಟಿ ಆಕೈತಿ. ಅದನ್ನ ಗಟ್ಟಿ ಮಾಡುವ ಸಾಧನದೊಳಗೆ ನಾವು ತೊಡಗಿಲ್ಲ. ಸತತ ಅಭ್ಯಾಸ ಇದನ್ನ ಗಟ್ಟಿ ಆಗ್ಬೇಕಾದ್ರೆ ನಡಿಬೇಕು ನೋಡ್ರಿ. ಆಂತರಿಕವಾಗಿ ನಮ್ಮ ಇರುವನ್ನು ಕುರಿತು ಕೇಳುವುದು, ಮನನ ಮಾಡುವುದು, ನಿಧಿಧ್ಯಾಸನವನ್ನು ಮಾಡುವುದು. ಅದ ಆ ಭಾವನೆಯನ್ನು ಗಟ್ಟಿಗೊಳಿಸುವ ಸಂಬಂಧ ಶ್ರವಣ ಮನ ನಿಧಿಧ್ಯಾಸನಗಳನ್ನು ಚಾಚೋ ತಪ್ಪದೇ ನಾವು ಮಾಡ್ಬೇಕಾಗೈತಿ. ಅದು ಇಲ್ಲವೇ ನಮಗೆ ಇದು ಗಟ್ಟಿ ಆಗುವುದಿಲ್ಲ. ಈ ಭವಬಂಧದಿಂದ ಪಾರಾಗಕ್ಕೆ ದಾರಿನೇ ಇಲ್ಲ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯದು. ಅದಕ್ಕೆ ಇವನು ನಾವು ನಿತ್ಯ ಅದ ಅಭ್ಯಾಸದಾಗ ಕಾಲು ಕಳಿಬೇಕು. ಕೇಳ್ಕೋಂತ ಹಿಂಗ ಪ್ರಾಣವಾಯು ಹೋಗ್ಬೇಕು ನೋಡ್ರಿ. ಏನ್ ಇದ ನಮ್ಮ ಜೀವನದ ಗುರಿಯಾಗು. ಉಳ್ಕಿದ್ದೇನು ಮಾಡಿದ್ರು ಜಗತ್ತಿನಾಗ ಏನು ಹೊಂದಿರೋ ಉಪಯೋಗ ಇಲ್ಲ. ನೀನು ಇಲ್ಲಿ ತನಕ ಇದನ್ನ ಬಿಟ್ಟುಕೊಟ್ಟು ಅಲ್ಲಿದ್ದನ್ನೆಲ್ಲ ಮಾಡ್ಕೊಂತ ಬಂದಿ, ಏನ್ ಲಾಭ ಆಗೈತೆ ನೋಡ್ಕೊ. ಅದ್ರ ಪರಿಣಾಮ ಏನಾಗೈತೆ ನೋಡ್ಕೊ. ಇನ್ನು ಮ್ಯಾಗರ ಎಚ್ಚರ ಆಗೈತೆ. ನಿಜ ಸ್ವರೂಪದ ಕಡೆ ಲಕ್ಷ ಕೊಟ್ಟು ಅದ್ರ ಲಾಭ ಮಾಡ್ಕೊಡ್ರಿ. ಸುಳ್ಳ ವ್ಯಾರ್ಥ ವೇಳೆ ಕಳೆಯಕ್ ಹೋಗ್ಬಿಟ್ರಿ. ಭಾಳ ದಿನ ಇಲ್ಲಿ ಉಳುದಿನ ಅಷ್ಟ ಅದಾವ. ಯಾವ ಹೊತ್ನ್ಯಾಗ ಹೊಕ್ಕೈತಿ ಹೇಳಾಕ್ ಬರೋದಿಲ್ಲ. ಹೋಗೋದ್ರೊಳಗಾಗಿ ಸಂಸ್ಕಾರ ಮಾಡ್ಕೊಂಡು ಮುಂದಿನ ಜನ್ಮದಾಗರ ಅದನ್ನ ತೊಡಗಾಕ್ ಬರ್ತೈತಿ ನಿನಗೆ. ಮತ್ತು ಹೀನ ಸಂಸ್ಕಾರ ಬಾಳೆ ಬದುಕು ಇದರ ನೆನವನ್ಯಾಗ ಬಿಟ್ಟೆ ಮತ್ತು ಅದ ಮುಂದುವರಿತೈತಿ ನಿನಗೆ. ಎದರೊಳಗೆ ಲಾಭ ಐತಿ ನೀವು ವಿಚಾರ ಮಾಡಿ ನೋಡ್ಕೋರಿ. ಸಾಕಪ್ಪ ಇನ್ನು ಈ ವ್ಯಾಪಾರದಾಗ ಲಾಭ ಇಲ್ಲ ಹೊಡಿಬೇಕಲ್ಲ. ಎಲ್ಲೋ ಒಬ್ಬ ಹೊಡಿತೈತಿ ಅದು ವಿವೇಕವಂತನಿಗೆ. ವಿಚಾರ ಮಾಡ್ಲೇ ಇದ್ದವ್ರು ಹಿಂಗ ಹೋಗುದನ್ನ ಯುವ ಸುಖರೂಪ ಅಂತ ತಿಳ್ಕೊಂಡು ಜನ್ಮಾಂತರ ತಿರುಗು ಪಾಳೆ ಬರ್ತೈತಿ ನಾವು.